ನಮಸ್ಕಾರ, ಜಿ ಸಂವಾದಕ್ಕೆ ಸ್ವಾಗತ. ನವೆಂಬರ್ 23ನೇ ತಾರೀಕು ಅಂತಿಮವಾಗಿ ಏನು ಫಲಿತಾಂಶ ಬರುತ್ತಲ್ಲ ಅದೇ ನಿರ್ಣಾಯಕ, ಅದೇ ಜನಮತ. ಅದಕ್ಕೂ ಪೂರ್ವದಲ್ಲೇ ಒಂದಷ್ಟು ಸಮೀಕ್ಷೆಗಳು ಬರ್ತವೆ, ಎಕ್ಸಿಟ್ ಪೋಲ್ಗಳಾಗ್ತವೆ. ಬಹುತೇಕ ನಾವು ಕಳೆದ ಬಾರಿಯ ಚುನಾವಣೆಯ ಎಕ್ಸಿಟ್ ಪೋಲ್ ಅಂದಾಗ ಬಹುತೇಕ ಉಲ್ಟಾ ಆಗಿತ್ತು. ಹಾಗಾಗಿ ಚುನಾವಣಾ ಆಯೋಗ ಒಂದು ಎಚ್ಚರಿಕೆಯ ಸಂದೇಶವನ್ನು ರವಾನೆ ಮಾಡಿದೆ. ಏನಂತ ಹೇಳಿದ್ರೆ, ಈ ಮಾಧ್ಯಮಗಳು ಅಂದ ಸಂದರ್ಭದಲ್ಲಿ ಅಥವಾ ಎಕ್ಸಿಟ್ ಪೋಲ್ ಅನ್ನುವಂತಹ ಸಮೀಕ್ಷಾ ಸರ್ವೆ ಏಜೆನ್ಸಿಗಳು ಅಂದಾಗ ಯಾಕೆ ಈ ರೀತಿಯ ಆತುರದ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನುವಂಥ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಅದನ್ನು ಸ್ಮರಿಸುತ್ತಾ ಎಕ್ಸಿಟ್ ಪೋಲ್ ಅಂದಾಗ ಅದು ನಿಜವಾಗುತ್ತಾ, ಯಾಕೆ ಎಕ್ಸಿಟ್ ಪೋಲ್ಗಳಾಗ್ತವೆ? ಇನ್ನು ನವೆಂಬರ್ 23 ಹೇಳಿದೆ, ಕರ್ನಾಟಕದ 3 ಉಪಚುನಾವಣೆ ಏನಾಗಿದೆ, ಸಂಡೂರು, ಶಿಗ್ಗಾವಿ, ಚನ್ನಪಟ್ಟಣ, ನಿರ್ಣಾಯಕವಾದಂತಹ ದಿನ. ಫಲಿತಾಂಶಕ್ಕಾಗಿ ಪ್ರತಿಯೊಬ್ಬರೂ ಕೂಡ ಕಾಯ್ತಿದ್ದಾರೆ. ಅಭ್ಯರ್ಥಿಗಳ ಎದೆಯಲ್ಲಿ ಸಹಜವಾಗಿ ಎದೆ ಬಡಿತ ಅನ್ನೋದು ಜಾಸ್ತಿ ಆಗಿದೆ. ಮಹಾರಾಷ್ಟ್ರ ಚುನಾವಣೆ ಆಗಿದೆ, 6 ಗಂಟೆಗಾಗಲೇ ಆಗೋಯ್ತು. ಚುನಾವಣಾ ಪ್ರಕ್ರಿಯೆ ಸಂಪೂರ್ಣವಾಗಿ ಮುಗಿದು ಹೋಗಿದೆ. ಅಲ್ಲೂ ಕೂಡ ಖಂಡಿತವಾಗಲೂ ಮಹಾ ಅಗಾಡಿಯೋ ಮಹಾಯುತಿಯೋ ಅನ್ನುವಂತಹ ಸಹಜ ಪ್ರಶ್ನೆ. ಇನ್ನು ಜಾರ್ಖಂಡ್ ವಿಷಯಕ್ಕೆ ಬರೋದಾದರೆ 81 ಸ್ಥಾನಗಳಿಗಾಗಿರುವಂತಹ ಚುನಾವಣೆ. ಹಾಗಾಗಿ ಅಲ್ಲಿ ಯಾರು ಅಧಿಕಾರದ ಚುಕ್ಕಾಣಿಯನ್ನು ಹಿಡಿತಾರೆ ಅನ್ನುವಂಥ ನಿಟ್ಟಿನಲ್ಲಿ ಎಕ್ಸಿಟ್ ಪೋಲ್ಗಳು ಈಗಾಗಲೇ ಕೂಡ ಹರಿದಾಡ್ತಾ ಇದ್ದಾವೆ. ಸೊ ಇದೆಲ್ಲದರ ಬಗ್ಗೆ ಕೂಲಂಕುಷವಾಗಿ ಇವತ್ತು ನಾವು ಮಾತಾಡೋಣ. ನಾನು ದಿವ್ಯಶ್ರೀ. ನವೆಂಬರ್ 23ನೇ ತಾರೀಕು ಏನು ಫಲಿತಾಂಶ ಬರುತ್ತೆ ಅದೇ ಅಂತಿಮ. ಅದಕ್ಕೂ ಪೂರ್ವದಲ್ಲೇ ಒಂದಷ್ಟು ಯಾರು ಗೆಲ್ಲಬಹುದು, ಯಾರು ಸೋಲ್ತಾರೆ, ಈ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಗಳಂತೂ ಬಹುದೊಡ್ಡ ಮಟ್ಟದಲ್ಲೇ ಗರಿಗೆದರಿದೆ ಅಂತಲೇ ಹೇಳ್ಬೋದು. ಎಕ್ಸಿಟ್ ಪೋಲ್, ಚುನಾವಣೆಯ ಫಲಿತಾಂಶ ಪೂರ್ವದ ಸಮೀಕ್ಷೆಗಳು ಕೂಡ ಹರಿದಾಡ್ತಾ ಇದೆ. ಹಾಗಾಗಿ ಯಾವ ಪಕ್ಷದ ಪಾಲಾಗುತ್ತೆ ಕರ್ನಾಟಕದ ಆ 3 ಕ್ಷೇತ್ರ ಅನ್ನೋದು ಸದ್ಯದ ಕುತೂಹಲ. ಇನ್ನು ರಾಜ್ಯದ ಉಪಕಥನದಲ್ಲಿ ಯಾರಿಗೆ ಗೆಲುವಿನ ಹಾರ? ಸಮೀಕ್ಷೆಯ ಪ್ರಕಾರ ಏನಾಗುತ್ತೆ 3 ಕ್ಷೇತ್ರದ ಭವಿಷ್ಯ ಅನ್ನೋದು ಸದ್ಯದ ಪ್ರಶ್ನೆ. ಈ ಬಾರಿ ಜಾರ್ಖಂಡ್ನಲ್ಲಿ ಅಧಿಕಾರವನ್ನು ಹಿಡಿಯೋದು ಯಾರು? ಮಹಾರಾಷ್ಟ್ರದಲ್ಲಿ ಮಹಾಯುತಿಯೋ ಅಗಾಡಿಯೋ? ಜಾರ್ಖಂಡ್ ವಿಚಾರಕ್ಕೆ ಬರೋದಾದರೆ ಅಧಿಕಾರವನ್ನು ಹಿಡಿಯೋದು ಯಾರು? 81 ಸ್ಥಾನಗಳಿಗೆ ಆಗಿರುವಂತಹ ಚುನಾವಣೆ ಇದು. ಜಿ ಕನ್ನಡ ನ್ಯೂಸ್ ಎಕ್ಸಿಟ್ ಪೋಲ್ನ ಸಂಪೂರ್ಣ ಅಪ್ಡೇಟನ್ನು ನಿಮ್ಮ ಮುಂದೆ ನಾವು ಇಡ್ತಾ ಹೋಗ್ತೀವಿ. ನೋಡಿ, ಶಿಗ್ಗಾವಿ, ಸಂಡೂರು, ಚನ್ನಪಟ್ಟಣ ಅಂದ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಕುತೂಹಲ ಗರಿಗೆದರಿದೆ ಅಂತಲೇ ಹೇಳಬಹುದು. ಸಹಜವಾಗಿ ಈಗಾಗಲೇ ಘಟಾನುಘಟಿ ನಾಯಕರು ಕೂಡ ಯಾರು ಗೆಲ್ತಾರೆ ಅನ್ನೋದ್ರ ಬಗ್ಗೆ ತಮ್ಮದೇ ಆದಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ರೂ ಕೂಡ ತಳಮಟ್ಟದಲ್ಲಿ ನಾವು ನೋಡ್ತಾ ಹೋಗೋದಾದರೆ ಕಾರ್ಯಕರ್ತರು, ಬೆಂಬಲಿಗರು ಅಥವಾ ಅಭಿಮಾನಿಗಳು ಅಂದಾಗ ಬಾಜಿ ಕಟ್ತಿದ್ದಾರೆ. ಬೆಟ್ಟಿಂಗ್ ಅನ್ನೋದು ಹೆಚ್ಚಾಗ್ಬಿಟ್ಟಿದೆ. ಇದರ ನಡುವೆ ಒಂದಷ್ಟು ವಿವರ ಇದೆ, ಅದನ್ನು ಕೂಡ ನೋಡ್ತಾ ಹೋಗೋಣ ಒಂದೊಂದಾಗಿ. ಮಹಾರಾಷ್ಟ್ರ ಅಂದ ಸಂದರ್ಭದಲ್ಲಿ 4136 ಹುರಿಯಾಳುಗಳು ಕಣದಲ್ಲಿರೋದು. ಇನ್ನು ಮಹಾರಾಷ್ಟ್ರದ ರಾಜ್ಯ ಅಂದ ಸಂದರ್ಭದಲ್ಲಿ 9,70,00,000 ಮತದಾರರಿದ್ದಾರೆ. ಮಹಾಯುತಿ ಸ್ಪರ್ಧಿಸಿರುವಂತಹ ಕ್ಷೇತ್ರಗಳ ವಿವರ ಅಂತ ನೋಡೋದಾದರೆ BJP 148 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದೆ. ಈ ಸಲ ಮೈತ್ರಿಕೂಟದ ಮಹಾಯುತಿಯ ಚುನಾವಣೆ ಆಗಿರೋದ್ರಿಂದಾಗಿ BJP ಜೊತೆ ಕೈಗೂಡಿಸಿರೋದು ಶಿವಸೇನೆ, ಶಿಂದೆ ಬಣ. ಹಾಗಾಗಿ 80 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. NCP ಅಂದಾಗ ಅಜಿತ್ ಪವಾರ್ ಬಣ ಈ ಮಹಾಯುತಿಯಲ್ಲಿದೆ. 53 ಕ್ಯಾಂಡಿಡೇಟ್ ಅಥವಾ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದ್ದಾರೆ. ರೈಟ್. ಇನ್ನು ಮಹಾ ವಿಕಾಸ್ ಅಗಾಡಿ ಬಹುದೊಡ್ಡ ಫೈಟನ್ನು ಕೊಡೋದಕ್ಕೆ ತಮ್ಮದೇ ಆದಂತಹ ಪ್ರಯತ್ನದಲ್ಲಿದ್ದರು. ಈ ಸಲಂತೂ ಅಬ್ಬರದ ಪ್ರಚಾರ ಮಹಾರಾಷ್ಟ್ರದಾದ್ಯಂತ. ಸೊ ಹಾಗಾಗಿ ಸ್ಪರ್ಧಿಸಿರುವಂಥ ಕ್ಷೇತ್ರಗಳ ವಿವರ ಅಂತ ನಾವು ನೋಡ್ತಾ ಹೋಗೋದಾದರೆ ಕಾಂಗ್ರೆಸ್ 103 ಕ್ಷೇತ್ರಗಳಲ್ಲಿ ಕ್ಯಾಂಡಿಡೇಟನ್ನು ಹಾಕಿದೆ ಅಥವಾ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದೆ. ಶಿವಸೇನೆ ಎಡಬಲ ಅನ್ನೋದು ಈ ಸಲ ಬಹಳ ವ್ಯತ್ಯಾಸ. ಎಡದಲ್ಲಿದ್ದವರು ಬಲಕ್ಕಿದ್ದಾರೆ, ಬಲದಲ್ಲಿದ್ದವರು ಎಡಕ್ಕಿದ್ದಾರೆ ಅಂತ ಒಂದು ಮಹಾರಾಷ್ಟ್ರದ ಚುನಾವಣೆ ಇದು. ಶಿವಸೇನೆ ಅಂದಾಗ ಉದ್ಧವ್ ಠಾಕ್ರೆ ಬಣದಿಂದ 89 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. NCPಯಲ್ಲಿ ಕಾಂಗ್ರೆಸ್ ಜೊತೆ ಮಹಾ ವಿಕಾಸ್ ಅಗಾಡಿಯಲ್ಲಿದೆ. 87 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದೆ. ಸೊ ಒಟ್ಟು ಮಹಾರಾಷ್ಟ್ರ ಅಂದ ಸಂದರ್ಭದಲ್ಲಿ 288 ಕ್ಷೇತ್ರಗಳಿಗೆ ಆಗಿರುವಂಥ ಚುನಾವಣೆ. ಒಟ್ಟು 4136 ಅಭ್ಯರ್ಥಿಗಳು ಕಣದಲ್ಲಿರುವಂಥದ್ದು. ಇನ್ನು ನಾವು ಜಾರ್ಖಂಡ್ ವಿಚಾರಕ್ಕೆ ಬರೋದಾದರೆ ಬಹಳ ಮುಖ್ಯವಾಗಿ 81 ಸ್ಥಾನಗಳಿಗೆ ಚುನಾವಣೆ, 528 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಆಡಳಿತಾರೂಢ ಇಂಡಿಯಾ ಮೈತ್ರಿಕೂಟ JMM 43, ಕಾಂಗ್ರೆಸ್ 30, RJD 6, ಹಾಗೆಯೇ CPI 4 ಸ್ಥಾನಗಳಲ್ಲಿ ಅಭ್ಯರ್ಥಿ ಕಣಕ್ಕಿಳಿಸಿರುವುದು ಸದ್ಯಕ್ಕಿರುವಂತಹ ಮಾಹಿತಿ. NDA ಮೈತ್ರಿಕೂಟದಿಂದ BJP 68, ಮಿತ್ರ ಪಕ್ಷಗಳಾದ AJSU 10, JDU 2, ಹಾಗೆಯೇ ಲೋಕ ಜನಶಕ್ತಿ 1ರಲ್ಲಿ ಸ್ಪರ್ಧೆಯನ್ನು ಮಾಡಿದೆ.
ಈ ಎರಡು ರಾಜ್ಯ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ಅಂದಾಗ ಅಫ್ಕೋರ್ಸ್ ಅದೇ ನವೆಂಬರ್ 23ನೇ ತಾರೀಕು ಚುನಾವಣಾ ಫಲಿತಾಂಶ ಅನ್ನೋದು ಹೊರಗೆ ಬರುತ್ತೆ. ಇನ್ನು ಕರ್ನಾಟಕದ ಬಹುನಿರೀಕ್ಷೆಯ 3 ಕ್ಷೇತ್ರಗಳು ಸಂಡೂರು, ಶಿಗ್ಗಾವಿ, ಚನ್ನಪಟ್ಟಣ, ಇದು ಕೂಡ ನವೆಂಬರ್ 23ನೇ ತಾರೀಕು ಫಲಿತಾಂಶ ಹೊರಗೆ ಬರುತ್ತೆ. ರೈಟ್, ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಬಿಜೆಪಿ ವಕ್ತಾರರಾಗಿರುವಂತಹ ವಿಜೇಂದ್ರ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಎಪಿ ವಕ್ತಾರರು ಶಶಿಧರ್ ಸಿ ಆರಾಧ್ಯ ಅವರಿದ್ದಾರೆ, ನಮಸ್ಕಾರ. ಇನ್ನು ಕಾಂಗ್ರೆಸ್ ವಕ್ತಾರರಾಗಿರುವಂತಹ ಬಾಲಕೃಷ್ಣ ಯಾದವ್ ಅವರಿದ್ದಾರೆ, ನಮಸ್ಕಾರ. ರೈಟ್, ವಿಜೇಂದ್ರ ಅವರೇ, ಮೊದಲನೇದಾಗಿ ಕರ್ನಾಟಕ ರಾಜ್ಯದ ವಿಚಾರಕ್ಕೆ ಬರೋಣ. ಎಕ್ಸಿಟ್ ಪೋಲ್ಗಳು ಸಿಕ್ಕಾಪಟ್ಟೆ ಹರಿದಾಡ್ತಾ ಇದೆ. ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅನ್ನೋ ನಿಟ್ಟಿನಲ್ಲಿ ಬಾಜಿ ಕಟ್ತಿದ್ದಾರೆ. ಬೆಟ್ಟಿಂಗ್ ಅನ್ನೋದು ಹೆಚ್ಚಾಗ್ಬಿಟ್ಟಿದೆ. ಅದಕ್ಕೂ ಪೂರ್ವದಲ್ಲಿ ಈ 3 ಕ್ಷೇತ್ರಗಳ ಚುನಾವಣಾ ಫಲಿತಾಂಶದ ಬಗ್ಗೆ ನಿಮ್ಮ ವಿಶ್ವಾಸ ಏನು? ಈ ಸಂಡೂರು, ಚನ್ನಪಟ್ಟಣ, ಆಮೇಲೆ ಶಿಗ್ಗಾವಿ, ಇದರಲ್ಲಿ ಏನು ND ಅಭ್ಯರ್ಥಿಗಳು ಏನು ಈ ಬಾರಿ ಸ್ಪರ್ಧೆ ಮಾಡಿದ್ದಾರೆ. ಒಂದು ಶಿಗ್ಗಾವಿಯಲ್ಲಿ ಭರತ್ ಬೊಮ್ಮಯ್ಯ ಆಗಿರ್ಬೋದು, ಸಂಡೂರಲ್ಲಿ ಬಂಗಾರು ಹನುಮಂತವರಾಗಿರ್ಬೋದು, ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರಾಗಿರ್ಬೋದು. ಈ 3 ಕ್ಷೇತ್ರಗಳಲ್ಲೂ ND ಅಭ್ಯರ್ಥಿಗಳು ದೊಡ್ಡ ಏನು ಅಂತರದಿಂದ ಗೆಲುವು ಸಾಧಿಸ್ತಾರೆ. ಯಾಕಂದರೆ ಕರ್ನಾಟಕದಲ್ಲಿ ಈಗಾಗಲೇ ಜನ ಈ ಕಾಂಗ್ರೆಸ್ನ ದುರಾಡಳಿತ, ಈ ಹಗರಣಗಳು, ಈ ಕಚ್ಚಾಟಗಳು ಇದನ್ನೆಲ್ಲ ಕಂಟಿನ್ಯೂಸ್ ನೋಡ್ತಾ ಇದ್ದಾರೆ. ಹೀಗಾಗಿ ಖಂಡಿತವಾಗೂ ಈ 3 ಕ್ಷೇತ್ರದಲ್ಲಿ ನೀವು ಹೇಳೋದಾದ್ರೆ ಈ 3 ಕ್ಷೇತ್ರದಲ್ಲೂ ND ಅಭ್ಯರ್ಥಿಗಳು ದೊಡ್ಡ ಅಂತರದಿಂದ ಗೆಲುವು ಸಾಧಿಸ್ತಾರೆ. ರೈಟ್, ಬಾಲಕೃಷ್ಣ ಅವರೇ, ನೀವು ಹೇಳಬೇಕು. ಫಸ್ಟ್ ಕರ್ನಾಟಕಕ್ಕೆ ಬರೋಣ ನಾವು. ಸಂಡೂರು, ಶಿಗ್ಗಾವಿ, ಚನ್ನಪಟ್ಟಣ ಅಂದಾಗ ಸೊ ನಿಮ್ಮ ವಿಶ್ವಾಸ ಏನು? ಯಾವ ರೀತಿ ಫಲಿತಾಂಶ ಬರಬಹುದು ಅಂತ ನಿಮ್ಮ ಅಭಿಪ್ರಾಯ? ನೋಡಿ, ಏನು ಈ ಉಪಚುನಾವಣೆ ನಡೀತಾ ಇದೆ, ಸೊ ಒಂದು ಚನ್ನಪಟ್ಟಣ, ಸಂಡೂರು ಮತ್ತು ಶಿಗ್ಗಾಂವ್ ಚುನಾವಣೆ. ನಾವು ಚನ್ನಪಟ್ಟಣದ ಚುನಾವಣೆಯನ್ನು ಗಮನಿಸಿದಾಗ ಅಲ್ಲಿ CP ಯೋಗೇಶ್ವರ ಅವರು ಭಾಳ ಆ ಕ್ಷೇತ್ರವನ್ನು ಹಿಡಿತಾ ಇಟ್ಕೊಂಡಿರ್ತಕ್ಕಂಥವ್ರು. ಆ ಕ್ಷೇತ್ರದ ಗ್ರಾಮ, ಹಳ್ಳಿನೂ ಚಿರಪರಿಚಿತರಿರ್ತಕ್ಕಂಥವ್ರು. ಅದ ಕ್ಷೇತ್ರದ ಅಭಿವೃದ್ಧಿಗಾಗಿ ಅವರು ಅವರದೇ ಆದಂತಹ ಛಾಪನ್ನು ಮೂಡಿಸಿ ನೀರಾವರಿ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥವ್ರು. ಸೊ ಅಲ್ಲಿನ ಜನರ ನಾಡಿ ಮಿಡಿತ ಕೂಡ CP ಯೋಗೇಶ್ವರ ಅವ್ರನ್ನ ಈ ಬಾರಿ ಗೆಲ್ಲಿಸ್ಬೇಕು ಅನ್ನೋದು ಇರೋದ್ರಿಂದ ಖಂಡಿತವಾಗೂ ಅದರ ಜೊತೆಯಲ್ಲಿ ಸನ್ಮಾನ್ಯ KPCC ಅಧ್ಯಕ್ಷರಾದ DK ಶಿವಕುಮಾರ್ ಅವರು, ಸಂಸದರು ಮಾಜಿ ಸುರೇಶ್ ಅವರು, ಮುಖ್ಯಮಂತ್ರಿಗಳು ಹಾಗೂ ಜನಪ್ರಿಯ ಕಾಂಗ್ರೆಸ್ನ ಯೋಜನೆಗಳು, ಸೊ ಇವೆಲ್ಲ ನೋಡಿದಾಗ ಚನ್ನಪಟ್ಟಣದಲ್ಲೂ ಕೂಡ ನಾವು ಗೆಲ್ತೇವೆ. ಅದ್ರ ಜೊತೆಲಿ ಸೇಮ್ ಆ್ಯಸ್ ಯೂಸ್ವಲ್ ಸಂಡೂರಿನಲ್ಲೂ ಕೂಡ ನಮ್ಮ ಜನಪ್ರಿಯ ಯೋಜನೆಗಳು ಹಾಗೂ ತುಕಾರಾಮ್ ಅವರ ಏನು ಅಲ್ಲಿ ಅವರು ಒಂದು 4 ಬಾರಿ ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ಅಲ್ಲಿ ಅವರು ಮಾಡಿರ್ತಕ್ಕಂಥ ಸೇವೆ, ಅದು ಅವರ ಪತ್ನಿಯವರಿಗೆ, ಸೊ ಅವ್ರಿಗೂ ಕೂಡ ಒಳ್ಳೆ ಅಲ್ಲಿ ಅಭಿಮಾನಿ ಬಳಗ ಇರೋದ್ರಿಂದ ಖಂಡಿತವಾಗೂ ಅವರು ತುಕಾರಾಮ್ ಅವರ ಪತ್ನಿಯವರನ್ನು ಅನ್ನಪೂರ್ಣ ಅವರು ಕೂಡ ಕಾಂಗ್ರೆಸ್ ಅಭ್ಯರ್ಥಿಗಳು ಅಲ್ಲಿ ಗೆಲ್ತಾರೆ. ಅದರ ಜೊತೆಯಲ್ಲಿ ಆ ಒಂದು ಕ್ಷೇತ್ರದಲ್ಲಿ ಈ ಹಿಂದೆ ಏನು ನಮ್ಮ ಕಾಂಗ್ರೆಸ್ ಪಕ್ಷದ ಸಂತೋಷ್ ಲಾಡ್ ಅವರು ಕೂಡ ಅಲ್ಲಿ ಒಳ್ಳೆಯ ನಾಯಕರಿದ್ದಂಥವ್ರು, ಶಾಸಕರಾಗಿದ್ದರು. ಸೊ ಅವ್ರಿಗೂ ಕೂಡ ಒಂದು ಒಳ್ಳೆಯ ಗ್ರಿಪ್ ಇದೆ. ಅಲ್ಲಿ ಸಂಡೂರಿನಲ್ಲಿ ಕೂಡ ಒಂದು ಅವಕಾಶ ನಮ್ಮ ಕಾಂಗ್ರೆಸ್ ಪಕ್ಷಕ್ಕಿದೆ. ಸೊ ಅದೇ ರೀತಿಯಾಗಿ ಶಿಗ್ಗಾಂವ್ನಲ್ಲಿ ಅಲ್ಲಿ ಏನು ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಹಾಗೂ ಬಸವರಾಜ ಬೊಮ್ಮಾಯಿ ಅವರು ಮಾಜಿ ಮುಖ್ಯಮಂತ್ರಿಗಳು ಅಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕೆಲಸಗಳನ್ನು ಅಲ್ಲಿ ಅಷ್ಟಾಗಿ ಮಾಡಿಲ್ಲ. ಅಲ್ಲೇ ಜನರ ಜೊತೆಗೆ ಅಷ್ಟು ಸಂಪರ್ಕ ಇಲ್ಲ. ಆಮೇಲೆ ಏಕಾಏಕಿ BJPಯಲ್ಲಿ ಕ್ಯಾಂಡಿಡೇಟ್ ನಿಲ್ಲಿಸಿದ್ರು. ಸೊ ಇದೆಲ್ಲ ನೋಡಿದಾಗ ಅಲ್ಲಿನೂ ಕೂಡ ನಮ್ಮ ಪಕ್ಷದ ಅಭ್ಯರ್ಥಿ ಭಾಳ ಪ್ರಬಲರಿದ್ದಾರೆ. ಪಠಾಣ್ ಅವರು ಅಲ್ಪಸಂಖ್ಯಾತ ಸಮುದಾಯದಿಂದ, ಸೊ ಕಳೆದ ಬಾರಿ ಭಾಳ ಹತ್ತಿರದಲ್ಲಿ ಸೋತಿದ್ದಾರೆ. ಅವ್ರ ಮೇಲೆ ಕೂಡ ಅನುಕಂಪ ಇದೆ. ಸೊ ಹಾಗಾಗಿ ಆ ಕ್ಷೇತ್ರದಲ್ಲೂ ಕೂಡ ಖಂಡಿತವಾಗೂ ನಾವು ರಾಜ್ಯದ 3 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯಲ್ಲಿ 3ಕ್ಕೆ 3 ಸ್ಥಾನಗಳನ್ನು ಕಾಂಗ್ರೆಸ್ ಪಡೀತದೆ. ರೈಟ್, ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ JDS ವಕ್ತಾರರಾಗಿರುವಂತಹ ಸೈಯದ್ ತಹಸೀನ್ ಅವರಿದ್ದಾರೆ, ನಮಸ್ಕಾರ. ರೈಟ್, 3 ಕ್ಷೇತ್ರ ನಾವಿವತ್ತು ಮಹಾರಾಷ್ಟ್ರ, ಜಾರ್ಖಂಡು ಮಾತಾಡ್ತಾ ಇದ್ವಿ, ಕರ್ನಾಟಕದ 3 ಕ್ಷೇತ್ರದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಮೊದಲನೇದಾಗಿ ಕರ್ನಾಟಕದ ರಿಸಲ್ಟ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯ? ಪಾಪ ಇವ್ರಿಗೆ ಹೇಳ್ತಾ ಇದ್ರು, ಹೇಳಿ, ಅದಕ್ಕೇನು ಅಭ್ಯಂತರ ಇಲ್ಲ. ಕನಸು ಯಾರು ಬೇಕಾದರೂ ನೋಡ್ಬೋದು. ಒಂದೇನು ಗೊತ್ತಾ ಮೇಡಮ್, ಚನ್ನಪಟ್ಟಣ ವಿಚಾರ ಬಂದಾಗ ಈ ಕಾಂಗ್ರೆಸ್ ಅವ್ರು ಯಾವ ಮಕ್ಕ ಎತ್ಕೊಂಡು ಹೋಗಿ ಓಟ್ ಕೇಳಿದಾರೆ ನನಗಂತೂ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್, ಯಾವ BJPಗೆ ಇವರು ದ್ವೇಷಿಸ್ತಾರೋ, RSS ಐಡಿಯಾಲಜಿ ಅಂತ ಹೇಳ್ತಾರೋ, ಅದೇ ಮನುಷ್ಯನಿಗೆ ಹಾಫ್ ಪ್ಯಾಂಟಿಂದ ಫುಲ್ ಪ್ಯಾಂಟ್ ಹಾಕಿ, ಜುಬ್ಬ ಹಾಕಿ, ಟೋಪಿ ಹಾಕ್ಬಿಟ್ಟು ತಗೊಂಡು ಬಂದು ನಿಲ್ಲಿಸ್ಬಿಟ್ರು. ಓಕೆ,
ಫುಲ್ಲು ಧರ್ಮವಾದಿ ಅಂತ ನಿಲ್ಲಿಸ್ಬಿಟ್ರು. ಆಯಿತಾ. ನೆಕ್ಸ್ಟ್ ಇವ್ರು ನೀರಾವರಿ ಬಗ್ಗೆ ಮೇಡಮ್ ಅವರು ಆಗಿದ್ದು ಯಾವಾಗ, ಎಷ್ಟು ವರ್ಷದಿಂದ? ಇದೇ ಚನ್ನಪಟ್ಟಣಕ್ಕೆ JDS ಕೊಟ್ಟಿರೋ ಕೊಡುಗೆಗಳು ಅಪಾರವಾಗಿದೆ. ಅಲ್ಲಿ ಜನರಲ್ಲಿ JDS ದೇವೇಗೌಡರು ಹಾಗೂ ಕುಮಾರಸ್ವಾಮಿ ಅಂದರೆ ಅವ್ರ ಮೇಲೆ ಒಲವು ಪ್ರೀತಿ ಅದು ಬೇರೆ ಥರದಲ್ಲೇ ಇದೆ. ಆಯಿತಾ. ಯಾವುದೇ ಕಾರಣಕ್ಕೂ ಇವರು 100% ಅಲ್ಲಂತೂ ಗೆಲ್ಲಲ್ಲ. ಸೆಕೆಂಡು, ಇವಾಗ ನಮ್ಮ ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಕ್ಷೇತ್ರ ಅಲ್ಲಿ 100% ಅಲ್ಲ 110% ಇವ್ರು ಗೆಲ್ಲಲ್ಲ. ಗೆಲ್ಲಲ್ಲ. ಅಲ್ಲಿ ನಮ್ಮ ಮುಸ್ಲಿಮ್ಸ್ ಓಟ್ಗಳು ಇದ್ರೂ ಅಲ್ಲಿ ಗೆಲ್ಲೋದು ಬಸವರಾಜ ಬೊಮ್ಮಾಯಿ ಅವರು ಮಗನೇ. ಈಗ ಇವರ ತುಕಾರಾಮ್ ಅವ್ರ ವೈಫ್ ನಿಂತಿದ್ದಾರಲ್ಲ, ಆ ಕ್ಷೇತ್ರದಲ್ಲಿ ಮೊನ್ನೆವರೆಗೂ ಲೆಕ್ಕಾಚಾರಗಳು ಬೇರೆ ಇತ್ತು. ಆದರೆ ಈ ವಕ್ಫ್ ಅಂತ ಮಾಡಿದ್ರಲ್ಲ ಎಡವಟ್ಟು, ಅಲ್ಲಿ ಥಿಂಕಿಂಗ್ ಚೇಂಜ್ ಆಗಿದೆ. ಆಯಿತಾ. ಅಲ್ಲಿ ಮುಸ್ಲಿಮ್ ಆಗಲಿ ಹಿಂದೂಗಳಾಗಲಿ ರೈತರಿದಾರಲ್ಲ ಅವ್ರಿಗೆ ವಿರೋಧ ಮಾಡ್ಕೊಂಡ್ಬಿಟ್ರು ಇವರು. ನೆಕ್ಸ್ಟು ತುಕಾರಾಮ್ ಅವ್ರ ಕ್ಷೇತ್ರದಲ್ಲಿ ಇಲ್ಲಿವರೆಗೂ ಅಭಿವೃದ್ಧಿ ಅನ್ನೋದು ಶೂನ್ಯ. ಇದು ನಾನು ಹೇಳ್ತಾ ಇರೋದಲ್ಲ, ನಿಮ್ಮ ಮಾಧ್ಯಮದಿಂದ ಜನರ ಅಭಿಪ್ರಾಯ ಹೇಳ್ತಾ ಇರೋದು ನಾನು. ಸೊ ಹಿಂಗಿದ್ದಾಗ 3ಕ್ಕೂ 3 ಇವರು ಸೋಲೋದು 100% ಕ್ಲಿಯರ್ ಆಗಿದೆ. ಒಂದು ಬರಲ್ಲ. ಇನ್ನು ಮಹಾರಾಷ್ಟ್ರದಲ್ಲಿ ಅಲ್ಲಿಗೆ ಬರೋಣ ಸರ್. ಶಶಿಧರ್ ಅವರೇ, ಕರ್ನಾಟಕ ರಾಜ್ಯದ 3 ಕ್ಷೇತ್ರದ ಉಪಚುನಾವಣೆಯ ಫಲಿತಾಂಶದ ಕುರಿತಂತೆ ಎಷ್ಟರ ಮಟ್ಟಿಗೆ ಅಂತ ಎಕ್ಸಿಟ್ ಪೋಲ್ಗಳು ಬದಿಗಿಡೋದಾದರೂ ಜನ ಲೆಕ್ಕಾಚಾರ ಹಾಕ್ತಿದ್ದಾರೆ. ಈಗ ನೋಡಿ, ಯಾವುದೇ ವಕ್ತಾರನ್ನು ಕೇಳಿದ್ರು ಕೂಡ ಅವರು ಬಹಳ ಕಾನ್ಫಿಡೆಂಟ್ ಆಗಿ JDS BJP ಕೇಳಿದ್ರು ನಾವೇ ವಿನ್ನು ಅಂತಾರೆ, ಕಾಂಗ್ರೆಸ್ನವ್ರು ಕೇಳಿದ್ರು ನಾವೇ ವಿನ್ನು ಅಂತ ಹೇಳ್ತಾರೆ. ಅಭಿಮಾನಿಗಳು, ಕಾರ್ಯಕರ್ತರು, ಬೆಂಬಲಿಗರು ಅಂದಾಗ ನಾಯಕರನ್ನು ಫಾಲೋ ಮಾಡ್ತಿರ್ತಾರೆ. ಅಣ್ಣ ಹಿಂಗೆ ಹೇಳಿದ್ದಾರೆ, ಬಹಳ ಆತ್ಮವಿಶ್ವಾಸದಿಂದ ಹೇಳಿದ್ದಾರೆ, ಹಾಗಾಗಿ ಈ ಸಲ ಯೋಗೇಶ್ವರೇ ಗೆಲ್ಲೋದು, ಈ ಸಲ ನಿಖಿಲ್ ಕುಮಾರಸ್ವಾಮಿನೇ ಗೆಲ್ಲೋದು ಅಂತ ಬೆಟ್ಟಿಂಗ್ ಕಟ್ತಾ ಇದ್ದಾರೆ. ಕುರಿ, ಕೋಳಿ, ಮನೇಲಿರೋ ಹಸು, ಎತ್ತು, ಹೊಲ, ಗದ್ದೆ ಅಂತಲೂ ನೋಡ್ತಾ ಇಲ್ಲ, ಟ್ರ್ಯಾಕ್ಟ್ರು, ಕಾರು ಎಲ್ಲನೂ ಅಡ ಇಡುವಂತಹ ಅಥವಾ ಬಾಜಿ ಕಟ್ಟುವಂತಹ ಪರಿಸ್ಥಿತಿ ಬಂದಿದೆ. ಅಂದರೆ ನಾಯಕರ ಸ್ಟೇಟ್ಮೆಂಟನ್ನು ಅವ್ರು ನಂಬಿರ್ತಾರೆ, ಅವರ ಆತ್ಮವಿಶ್ವಾಸವನ್ನು ನಂಬಿರ್ತಾರೆ. ಸೋಲು ಗೆಲುವು ತೀರಾ ಸಹಜ, ನಾಯಕ ಇವ್ರ ಜೊತೆಗಿರ್ತಾರೆ, ಆಮೇಲೆ ಕಿತ್ತಾಡ್ತಾರೆ, ಈ ಥರದ್ದು ಕಾನ್ಸೆಪ್ಟ್ಗಳು ಇರೋದಿಲ್ಲ. ಹಾಗಾಗಿ ಈ ಚುನಾವಣಾ ಫಲಿತಾಂಶದ ಕುರಿತಂತೆ ನಿಮ್ಮ ಅಭಿಪ್ರಾಯ ಏನು ಅಂತ? ನೋಡಿ, ಈ ಚುನಾವಣೆಯಲ್ಲಿ ಯಾವ ಪಕ್ಷ ಗೆದ್ದರೂ ಯಾವುದೇ ಒಂದು ವ್ಯತ್ಯಾಸಗಳೇನೋ ಆಗೋದಿಲ್ಲ, ಡಿಫರೆನ್ಸಸ್ ಇಲ್ಲ. ಆದರೆ ಕುಟುಂಬಗಳಿಗೋಸ್ಕರ ಈ 3 ಪಕ್ಷಗಳು ಕಿತ್ತಾಡ್ತಾ ಇದ್ದೇವೆ ಅನ್ನೋದು ವಿಪರ್ಯಾಸ. ವಾಸ್ತವವನ್ನು ಮಾತಾಡೋದಾದ್ರೆ ಚನ್ನಪಟ್ಟಣ ತುಂಬ ಹತ್ರ ಫೈಟ್ ಇದೆ. ಕುಟುಂಬಗಳದೇ ಆದ್ರೂ ಹತ್ರದಲ್ಲಿ ಏನೋ ಹೆಚ್ಚಿಗೆ ಮೊನ್ನೆ ಒಂದು ವ್ಯತ್ಯಾಸ ಆಗಿದೆ. ಜಮೀರ್ ಅಹಮದ್ ಖಾನ್ ಅವರ ಹೇಳಿಕೆ ವ್ಯತ್ಯಾಸದಿಂದ ಏನಾದರೂ ಸ್ವಲ್ಪ ಆ ಕಡೆ ಈ ಕಡೆ ಆಗಬಹುದು. ಒಂದು ಸಣ್ಣ ಮಟ್ಟದ ಒಂದು ಗೆಲುವನ್ನು ಯೋಗೇಶ್ವರ್ ತಗೊಳ್ತಾರೆ ಅನ್ನುವ ಒಂದು ವಿಶ್ವಾಸ ಎಲ್ಲರೂ ವ್ಯಕ್ತಪಡಿಸ್ತಾ ಇದ್ದಾರೆ. ನಾನು ಕೆಂಗೇರಿ ಭಾಗದವನು ಆಗಿರೋದ್ರಿಂದ ಸಾಕಷ್ಟು ಜನ ಚನ್ನಪಟ್ಟಣದವರು ನಮ್ಮ ಕೆಂಗೇರಿನಲ್ಲಿ ವಾಸ ಇದ್ದಾರೆ. ಸಾಕಷ್ಟು ಜನ ನಮ್ಮ ಕೆಂಗೇರಿ ಸುತ್ತಮುತ್ತ ನೋಡಿದ್ರೆ ಯಾರು ಹೇಳಿದ್ರು ಚನ್ನಪಟ್ಟಣ ರಾಮನಗರ ಅಂತಾನೆ ಹೇಳ್ತಾರೆ. ಅಲ್ಲಿಂದ ಬಂದು ವಾಸ ಇರ್ತಕ್ಕಂಥವ್ರು ಎಲ್ಲರ ಬಾಯಲ್ಲೂ ಯೋಗೇಶ್ವರ್ ಗೆಲ್ಲಬೇಕು, ಯೋಗೇಶ್ವರ್ ಆಗಬೇಕು, ಇವರು ಬರೀ ಕುಟುಂಬ ರಾಜಕಾರಣ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಭಾವನೆಗಳು ಸಹ ನನ್ನ ಹತ್ರ ವ್ಯಕ್ತಪಡಿಸಿದ್ರು. ನಾನು ವಾಸ್ತವವನ್ನು ಮಾತಾಡ್ತಾ ಇದ್ದೀನಿ, ಇಲ್ಲಿ ರಾಜಕೀಯ ಇವತ್ತು ಬೇಡ ಅಂತ. ಯಾಕಂದ್ರೆ ಆಲ್ರೆಡಿ ಎಲೆಕ್ಷನ್ ಮುಗಿದೋಗಿದೆ. ಈಗ ಬ್ಯಾಲೆಟ್ ವೋಟ್ ಆಗಲೇ ಮಿಷಿನ್ಲಿ ಕಾಯ್ತಾ ಇದೆ, ಓಪನ್ ಮಾಡಬೇಕು, ಚೆಕ್ ಮಾಡಬೇಕು. 11 ಗಂಟೆ 11 ಗಂಟೆಗೆ ಮುಗ್ದೇ ಹೋಗುತ್ತೆ. 11:11ವರೆಗೆ ಯಾರು ಗೆಲ್ತಾರೆ ಅಂತ ಎಲ್ಲರೂ ಕನ್ಫರ್ಮ್ ಆಗಿಬಿಡುತ್ತೆ. ಇನ್ನೊಂದು ಏನಂದರೆ, ಈಗ ಶಿಗ್ಗಾಂವ್ ಹೋಗೋದಾದ್ರೆ ಶಿಗ್ಗಾಂವ್ನಲ್ಲಿ ಕಾಂಗ್ರೆಸ್ ಎಡವಟ್ಟು ಆಯಿತು. ಅಜಂಪೀರ್ ಖಾದ್ರಿ ಅವರು ಕೊಟ್ಟಿದ್ರು 100% ಗೆಲ್ಲುವಂಥ ಕ್ಯಾಂಡಿಡೇಟ್ ಇತ್ತು. ಅವರು ಲಾಸ್ಟ್ ಟೈಮು ಪಠಾಣ್ ಅವರು ಕೊಟ್ಟಿದ್ದಾರೆ. ಅಜಂಪೀರ್ಗೆ ಯಾಕೆ ಕೊಡಲಿಲ್ಲ ಅಂದರೆ, ಉಪಚುನಾವಣೆಯಲ್ಲಿ ನೀವು ಚನ್ನಪಟ್ಟಣ ನಾವೇನು ಹೇಳ್ತೀವಿ 4,000 ರೂಪಾಯಿ ಒಂದೊಂದು ಪಕ್ಷ ಹಂಚಿದೆ. ವಾಸ್ತವ ಇದು. ಯಾರಾದರೂ ಹೇಳಿದ್ರೆ ನನ್ನ ಮೇಲೆ ಕೇಸ್ ಹಾಕ್ಬೋದು. ಯಾವುದೇ ಪಕ್ಷಗಳು, ಇವ್ರು 3 ಪಕ್ಷಗಳು ಬೇಕಾದ್ರೆ ಕೇಸ್ ಹಾಕ್ಲಿ. ಇಲ್ಲ 4,000 ಅವರು ಕೊಟ್ಟಿದ್ರೆ 4,000 ನೀವು ಪಬ್ಲಿಕ್ ಅಲ್ಲಿ ಇರಿ ಸರ್. ಆಮೇಲೆ ನೀವು ಮಹಾರಾಷ್ಟ್ರ ಜಾರ್ಖಂಡ್ ಅದು ನಾನು ಆನ್ಸರ್ ಮಾಡ್ತೀನಿ. ಬಾಯಿಗೆ ಬಂದಂಗೆ ಮಾತಾಡೋದಲ್ಲ. ನಿಮಗೆ ನಿಮ್ಮ ಸಮಯ ನಿಮ್ಮ ಸಮಯ ಕೊಟ್ಟಾಗ ನೀವು ಮಾತಾಡಬೇಕು. ಚುನಾವಣಾ ಆಯೋಗ ಕಮಿಷನ್ಗೆ
ಮಾರ ಎಂಥ ಡಬಲ್ ಸ್ಟ್ಯಾಂಡರ್ಡ್ ಅಂದ್ರೆ ಇವ್ರು ಮಾತಾಡ್ಬೇಕಾದ್ರೆ ನಾವು ಮಾತಾಡಬಾರ್ದು. ನಾನಲ್ಲ ಹಂಗಲ್ಲ ಹೇಳಿದ್ದು. ಸುಳ್ಳು ಹೇಳ್ಬೇಕಾದ್ರೆ ನಾವು ಮಾತಾಡ್ಬೇಕಾಗ್ತದೆ. ಸುಳ್ಳು ಹೇಳಿದ್ರೆ ನಿಮ್ಮ ಸಮಯ ಬಂದಾಗ ನನ್ನ ವ್ಯತಿರಿಕ್ತವಾಗಿ ಮಾತಾಡಿ, ನಾನೇನು ಅಭ್ಯಂತರ ಮಾಡೋದಿಲ್ಲ, ನಾನು ಮಾತಾಡೋದಿಲ್ಲ, ಒಂದು ಕ್ಷಣ ಮಾತಾಡೋದಿಲ್ಲ. ಆದ್ರೆ ನನ್ನ ಈ ದೇಶದಲ್ಲಿ ವಾಕ್ ಸ್ವಾತಂತ್ರ್ಯ ಇದೆ. ಇನ್ನೂ ಕಿತ್ಕೊಳ್ಳಕ್ಕಾಗಿಲ್ಲ. ನನಗೂ ಬಟ್ ಅದಕ್ಕೆ ಸುಮ್ಮನೆ ಬಾಯಿ ಬಂದಾಗ ಈಗಲೇ ಇಲ್ಲ ಎಕ್ಸಾಂಪಲ್ ಹೇಳ್ತು. ಇವರೇ ಹೇಳಿದ್ರು ಕಾಂಗ್ರೆಸ್ 5,000 ಕೊಡ್ತು ಅಂತ. ವಕ್ತಾರರು JDS ವಕ್ತಾರ ಇಲ್ಲ ಕುತ್ಕೊಂಡು ಹೇಳಿದ್ರು 5,000 ಕೊಡ್ತು ಅಂತ. ವಾಸ್ತವ ಹೇಳ್ತಾ ಇದ್ದೀನಿ. ನಿಮಗೆ ಮೆಣಸಿನಕಾಯಿ ಇಟ್ಕೊಂಡಾದ್ರೆ ನಾನೇನು ಅದಕ್ಕೆ ಇದು ವ್ಯಕ್ತ ಮಾಡೋದಿಲ್ಲ. ಅದು ನೀವು ಆಮೇಲೆ ಮಾಡ್ತಾರೆ ಎಲೆಕ್ಷನ್. ನಾನು ಹೇಳ್ತಾ ನಾಯಕ ನಾಯಕರು ಪಾರ್ಲಿಮೆಂಟರಿ ಆದ್ರೆ ನೀವು ಹೇಳ್ರಿ ನಿಮ್ಮ ಸಮಯ ಕೊಟ್ಟಾಗ ಅವ್ರು ಮಾತಾಡ್ತಾರೆ. ಶಿಗ್ಗಾಂವ್ನಲ್ಲಿ ಹೇಳಿದ್ನಲ್ಲ, ಇದೇ ಹೇಳ್ತೀನಿ, 4,000 ರೂಪಾಯಿ ಒಂದು ಮತಕ್ಕೆ ಹಂಚಿದ್ದಾರೆ. 4,000 ರೂಪಾಯಿ JDS BJP ಕ್ಯಾಂಡಿಡೇಟ್ NDA ಕ್ಯಾಂಡಿಡೇಟ್ ಹಂಚಿದ್ದಾರೆ. ಇನ್ನೊಂದು ಏನಂದ್ರೆ 2 ದಿನಗಳ ಹಿಂದೆ 1,000 ರೂಪಾಯಿ ಕೋಳಿ ಕೊಟ್ಟಿದ್ದಾರೆ. 600 ರೂಪಾಯಿ ಖಾರ ಅದಕ್ಕೆ ಇದಕ್ಕೋಸ್ಕರ ಕೊಟ್ಟಿದ್ದಾರೆ. ಇದು 1,600 ರೂಪಾಯಿ. ಇಲ್ಲ ಬಿಡಿ, ನಾವು ಹೇಳ್ತೀವಿ. ಆಯ್ತು, ಜಾಸ್ತಿ ಆಗ್ಬೋದು. ಯಾಕೆಂದ್ರೆ ಇವ್ರದೆಲ್ಲ ಬಯಲ್ಗೆ ಇಟ್ರೆ ಜಾಸ್ತಿ ಆಗುತ್ತೆ. ಎಲ್ಲ ನಿಮ್ಮ ಮನೆ ಬರೋದು ನಾನು ಹೇಳಿದ್ದೀನಿ. ಜನ ಯಾವ್ದನ್ನು ಒಪ್ಪುತ್ತಾರೆ ಹಂಗಾದ್ರೆ, ಕೊಟ್ಟಿರೋದನ್ನ ಅಥವಾ ಸೂಕ್ತ ನಾಯಕನ್ನೇ ಒಪ್ಪಬೇಕು. ಅಲ್ಲಿಗೆ ಯಾರು ಸೂಕ್ತ ಅಂತಾನೆ ಒಪ್ಪಬೇಕು. ಇನ್ನೊಂದು ವಿಷಯ ಹೇಳ್ತೀನಿ, ಮೂರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ರೆ ಸ್ವಲ್ಪ ಮಟ್ಟನಾದ್ರೂ ಅಭಿವೃದ್ಧಿ ಆಗುತ್ತೆ. BJP JDS ಗೆದ್ರೆ ಯಾವ ರೀತಿ ಅಭಿವೃದ್ಧಿ ಮಾತ್ರ ಹೇಳ್ರಿ ಹೋಗ್ಲಿ. ಯಾವ ರೀತಿ ನೋಡ್ರಿ, ನಾವು ಸೈಯದವ್ರೆ ಅವ್ರದ್ದು ಕಾಂಟೆಕ್ಸ್ಟ್ ಏನು ಅಂತ ಹೇಳ್ಬಿಡ್ತೇನೆ. ನನ್ನ ಸಮಯವನ್ನು ಬೇರೆಯವರು ಎಷ್ಟೊಂದು ಮಾತಾಡಕ್ಕಿದೆ. ಬಿಡ್ತೀನಿ, ಆಮೇಲೆ ಮಾತಾಡ್ಕೊಳ್ಳಿ ಅವರೇನ. ಈ ರಾಜ್ಯ ಅವ್ರದ್ದೇ, ಈ ದೇಶ ಅವ್ರದ್ದೇ, ನಾವೆಲ್ಲ ಗುಲಾಮರು. ಪ್ರಜಾಪ್ರಭುತ್ವ ಇಲ್ವಾ? ಇವೆಲ್ಲ ನಿಮ್ದೆ, ಎಲ್ಲ ಇವ್ರದ್ದೇ. ಬೇಕಾಗಿಲ್ಲ, ಯಾರು ಬೇಕಾಗಿಲ್ಲ. ಒಂದ್ ಕೆಲಸ ಮಾಡಿ, ಸಿರಿಯಾದಲ್ಲಿ ಎಲ್ಲಾರು ಶೂಟ್ ಮಾಡಿದ್ರಲ್ಲ, ಬೇಕಾದ್ರೆ ಶೂಟ್ ಮಾಡ್ಬಿಡ್ರಿ ಹೋಗ್ಲಿ. ನಾವು ಸತ್ತೋಗ್ತೀವಿ, ನೀವೇ ರಾಜಭಾರಿ ಆಡ್ಕೊಳ್ರಿ. ಏನ್ರಿ ಮಾತಾಡ್ತೀರಾ? ಪ್ರಜಾಪ್ರಭುತ್ವ ಮಾತಾಡ್ತೀರಿ, ನಿಮ್ಮ ಯೋಗ್ಯತೆ ಇದೆ. ಒಬ್ಬರು ವಕ್ತಾರೆ ಅಂತ ವಕ್ತಾರೆ. ನಾವು ನೋಡಿ ವಾಸ್ತವನ್ನ ಹೇಳಿದ್ದೀನಿ. ಆದ್ರೂ ನೆಕ್ ಟು ನೆಕ್ ಫೈಟ್ ಇದೆ. ಕಾಂಗ್ರೆಸ್ ಗೆಲ್ಲಬಹುದು ಅಥವಾ BJP ನಿಖಿಲ್ ಕುಮಾರಸ್ವಾಮಿ ಗೆಲ್ಲಬಹುದು, ಅದು ವಾಸ್ತವ. ಆದ್ರೆ ಶಿಗ್ಗಾಂವ್ನಲ್ಲಿ ಹೇಳ್ತೀನಿ, ಬಸವರಾಜ ಬೊಮ್ಮಾಯಿ ಮಗನೇ ಭರತ್ ಗೆಲ್ತಾರೆ ಅನ್ನೋದಕ್ಕೆ ಮೇಲ್ನೋಟ ಕಾಣಿಸ್ತಾ ಇದೆ. ಯಾಕೆ ಅಂದ್ರೆ ಅಜ್ಜಂಪೀರ್ ಖಾದ್ರಿ ಅವರಿಗೆ ಟಿಕೆಟ್ ತಪ್ಪಿಸಿದ್ದಾರೆ. ಅವರು ಒಳ್ಳೆ ವ್ಯಕ್ತಿ, ಅವ್ರ ಹತ್ರ ಹಣ ಇರಲಿಲ್ಲ, ಬಡವ. 4 ಚುನಾವಣೆಗಳನ್ನು ಎದುರಿಸಿ ಹಣ ಎಲ್ಲ ಖರ್ಚು ಮಾಡಿದ್ದಾರೆ. ಇವು ಪಠಾಣ ಹತ್ರ ದುಡ್ಡಿದೆ, ಆದ್ರೆ ಒಳ್ಳೆಯ ಹೆಸರಿಲ್ಲ. ಅದರಿಂದ ಅಲ್ಲಿ ಶಿಗ್ಗಾಂವ್ನಲ್ಲಿ ಬಸವರಾಜ ಬೊಮ್ಮಾಯಿಯವ್ರ ಮಗ ಗೆಲ್ಲುವಂತ ಚಾನ್ಸ್ ಇದೆ. ಆದ್ರೆ ಸಂಡೂರಿನಲ್ಲಿ ನೀವು ನೋಡಿ, ಸಂಡೂರಿನ ಹಿಡಿತವನ್ನು ಹಿಡಿದಿರ್ತಕ್ಕಂಥದ್ದು ಸುಮಾರು 30-40 ವರ್ಷಗಳಿಂದ ಲಾಡ್ ಫ್ಯಾಮಿಲಿ, ಸಂತೋಷ್ ಲಾಡ್, ಅನಿಲ್ ಲಾಡ್ ಫ್ಯಾಮಿಲಿ ಕಂಪ್ಲೀಟ್ ಆಗಿ ಹೋಲ್ಡ್ ಇಟ್ಕೊಂಡಿದೆ. ಅಲ್ಲಿ ಅಭಿವೃದ್ಧಿ ಆಗಿಲ್ಲ, ನಿಜ. ಅಭಿವೃದ್ಧಿ ಈಗಿನ BJPಯ ಬಂಗಾರು ಗೆದ್ರೂ ಅಲ್ಲಿ ಅಭಿವೃದ್ಧಿ ಆಗುತ್ತಾ?
ಇವ್ರು ಕೊಡ್ತಾರ ಅನುದಾನ ಅದ್ರ ಮೇಲೆ ಪ್ರಶ್ನೆ ಇದೆ. ಆದ್ರೆ ಯಾವುದೇ ಆಗ್ಲಿ ಅಲ್ಲ, ಹಿಂಗೆ ಯೋಚನೆ ಮಾಡೋದು ಜನ 40 ವರ್ಷದಿಂದ ಇವರೇ ಇದ್ದಾರೆ, ಏನೂ ಅಭಿವೃದ್ಧಿ ಆಗಿಲ್ಲ. ಜನರಲ್ ಎಲೆಕ್ಷನ್ ಅಲ್ಲ ಮೇಡಮ್, ಇದು ಜನರಲ್ ಎಲೆಕ್ಷನ್ ಅಲ್ಲವೇ ಅಲ್ಲ. ಜನರಲ್ ಎಲೆಕ್ಷನ್ ಅಲ್ಲ, ಇನ್ನು 3 ವರ್ಷ 2-3 ತಿಂಗಳು ಇದೇ ಕಾಂಗ್ರೆಸ್ ಸರ್ಕಾರ ಇರುತ್ತೆ, ಕಾಂಗ್ರೆಸ್ ಜೊತೆಗೆ ಹೋಗ್ಬೇಕಾಗುತ್ತೆ. ಕಾಂಗ್ರೆಸ್ ಸರ್ಕಾರ ಅನುದಾನ ಕೊಟ್ರೆ ಆ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಆಗುತ್ತೆ. ಅದರಿಂದ ಅಲ್ಲಿ ಇಡ್ತಕ್ಕಂಥದ್ದು ಸಂತೋಷ್ ಲಾಡು ಇವರು ನಮ್ಮ ಕೊನೆ ಏನಾಗಿದ್ರು ಈಗ MP ಆಗಿದ್ದಾರೆ, ಅವ್ರು ಹಿಡ್ತಾ ಇದೆ. ಕಡಾಖಂಡಿತವಾಗಲಿ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ವಾತಾವರಣ ಸೃಷ್ಟಿಯಾಗಿದೆ. ಇದು ವಾಸ್ತವ ನಮ್ಮ ಕರ್ನಾಟಕದ್ದು. ಮತ್ತೆ ಇನ್ನು ಬೇರೆ ಬೇರೆ ಮಾತಾಡೋಣ. ರೈಟ್. ವಿಜೇಂದ್ರ ಅವರೇ, ಮಹಾರಾಷ್ಟ್ರ ಎಲೆಕ್ಷನ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಮಹಾಯುತಿಯೋ ಮಹಾಗಾಡಿಯೋ? ಈ ಸಲ ವಿಶೇಷವಾಗಿ ಚುನಾವಣಾ ಪ್ರಚಾರ ನೋಡಿದ್ರೆ ನಾವೆಲ್ಲ ಹುಬ್ಬೇರಸ್ ನೋಡಬೇಕು. ಯಾರು ಮಾರ್ಕ್ಸ್ ಕಾರ್ಡ್ ಹಿಡ್ಕೊಂಡಿಲ್ಲ, ಅವ್ರನ್ನವರು ಇವ್ರನ್ನವರು ಹೀಗಳದು ಬೈದು ತೇಜೋವಧೆ ಮಾಡೋವರೆಗೂ ಬಂದುಬಿಡ್ತು. ಮೇಡಮ್, ಈಗಾಗಲೇ ಮಹಾರಾಷ್ಟ್ರದ್ದು ಚುನಾವಣೆ ಏನಿವತ್ತು ಮುಗಿದಿದೆ. ಸೊ ಅಲ್ಲೇನು 288 ಕ್ಷೇತ್ರಗಳಿದೆ. ಹೌದು. ಅದರಲ್ಲಿ ಈಗಾಗಲೇ ನೀವು ಹೇಳಿದಾಗೆ BJP 148, ಶಿವಸೇನೆ ಶಿಂದೆ ಬಣ 80, ಅಜಿತ್ ಪವಾರ್ ಬಣ NCP 53 ಸ್ಪರ್ಧೆ ಮಾಡಿದೆ, ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದೆ. ಸೊ ನಮಗೆ ವಿಶ್ವಾಸ ಇದೆ ಅತಿ ಹೆಚ್ಚಿನ ಒಂದು ಕ್ಷೇತ್ರಗಳಲ್ಲಿ, ಅಂದರೆ 160-170ಕ್ಕಿಂತ ಹೆಚ್ಚು ಕ್ಷೇತ್ರಗಳಲ್ಲಿ NDA ಮೈತ್ರಿಕೂಟ ಖಂಡಿತವಾಗೂ ಗೆಲುವು ಸಾಧಿಸುತ್ತೆ. ಯಾಕಪ್ಪ ಗೆಲುವು ಸಾಧಿಸುತ್ತೆ ಅನ್ನೋದು ಅದು ನೋಡೋದಾದ್ರೆ, ಒಂದು ನರೇಂದ್ರ ಮೋದಿ ಅವರ ಒಂದು ಪ್ರಾಮಾಣಿಕ ಆಡಳಿತ, ಈ ಶಿಂದೆ ಅವರು ಏನು ನಡೆಸ್ಕೊಟ್ಟಂತ ಈ ಕಳೆದ 4-5 ವರ್ಷದ ಒಂದು ಆಡಳಿತ, ಜೊತೆಗೆ ನಾವು ಜನಪರ ಒಂದು ಏನು ಇದು ತಂದಿದೆ, ಸ್ಕೀಮ್ಸ್ಗಳು ತಂದು ಕೊಟ್ಟೋಗಿದೆ. ಯಾವುದು ಕೂಡ ನಾವು ಸುಮ್ಮನೆ ಬಾಯಿಗೆ ಬಂದಂಗೆ ಏನೋ ಒಂದು ಹೇಳೋದು ಮಾಡೋದು. ಈಗ ಕರ್ನಾಟಕದಲ್ಲಿ ನೀವೇ ನೋಡ್ತಾ ಇದ್ದೀರಾ, 5 ಗ್ಯಾರಂಟಿ ಅಂತ ಹೇಳಿದ್ರು. 5 ಗ್ಯಾರಂಟಿಲಿ ಒಂದು ಸರಿಯಾಗಿ ತಲುಪ್ತಾ ಇಲ್ಲ. ಈಗಾಗಲೇ ರೇಷನ್ ಕಾರ್ಡ್ ತೆಗಿಲಿಕ್ಕೆ ಹೋಗ್ತಾ ಇದ್ದಾರೆ. ಹಾಗಾಗಿ ಮಹಾರಾಷ್ಟ್ರದಲ್ಲಿ 10 ಗ್ಯಾರಂಟಿ ಕೊಟ್ಟಿದ್ದಾರೆ. ಸೊ ಜನ ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಿದ್ದಾರೆ. ಇದ್ರ ಜೊತೆಗೆ ಹಿಮಾಚಲ್ ಪ್ರದೇಶದಲ್ಲಿ ಎಷ್ಟು ಹಗರಣಗಳಾಗ್ತಾ ಇದೆ ಅನ್ನೋದನ್ನು ಆ ಮಹಾರಾಷ್ಟ್ರ ಜನತೆ ಹಾಗೂ ಜಾರ್ಖಂಡ್ ಜನತೆ ಅದನ್ನು ಗಮನಿಸಿದ್ದಾರೆ. ಸೊ ಹಿಮಾಚಲ್ ಪ್ರದೇಶದಲ್ಲಿ ಈ ಶೌಚಾಲಯದ ಮೇಲೆ ತೆರಿಗೆ ಹಾಕೋಕೆ ಹೋಗಿದ್ರಿ ಏನು ದುಷ್ಟ ಕಾಂಗ್ರೆಸ್ ಸರ್ಕಾರ, ಅಲ್ಲಿನ ದುಷ್ಟ ಸರ್ಕಾರ. ಸೊ ಹಂಗಾಗಿ ಪ್ರತಿಯೊಂದು ನೋಡ್ತಾ ಇದೆ. ಇದ್ರ ಜೊತೆಗೆ 10 ಹಲವು ಹಗರಣಗಳು ಇವ್ರದ್ದು, ಕರ್ನಾಟಕದಲ್ಲಾಗಿರ್ಬೋದು, ಹಿಮಾಚಲ್ ಪ್ರದೇಶದಲ್ಲಾಗಿರ್ಬೋದು. ಹೀಗಾಗಿ ಒಂದು ನೋಡಿ, ಈಗ ಕರ್ನಾಟಕದ ನೋಡಿ ವಕ್ಫ್ ವಿಚಾರ ಆಗಿರ್ಬೋದು, ಬರೀ ಒಂದು ಓಲೈಕೆ ರಾಜಕಾರಣ. ಒಂದು ಹಿಂದೂಗಳು ಅಂದರೆ ಇವ್ರಿಗೆ ಒಂದು ಸೆಕೆಂಡ್ ಗ್ರೇಡ್ ಏನೋ ಜನರಿದ್ದಂಗೆ ಇವ್ರಿಗೆ, ಕಾಂಗ್ರೆಸ್ನವ್ರಿಗೆ ಅಥವಾ ಈ ಇಂಡಿ ಮೈತ್ರಿಕೂಟಕ್ಕೆ. ಸೊ ಹೀಗಾಗಿ ಇದನ್ನೆಲ್ಲ ಗಮನಿಸಿರುವಂಥ ಮಹಾರಾಷ್ಟ್ರ ಜನತೆ ಆಗಿರ್ಬೋದು, ಜಾರ್ಖಂಡ್ ಜನತೆ ಆಗಿರ್ಬೋದು, ದೊಡ್ಡ ಮಟ್ಟದಲ್ಲಿ BJP ನೇತೃತ್ವದ NDA ಸರ್ಕಾರಕ್ಕೆ ಒಂದು ಬಹುಮತ ಕೊಡ್ತಾರೆ. ಖಂಡಿತವಾಗೂ ಅಲ್ಲಿನ ಜನತೆ 23ನೇ ತಾರೀಕು ರಿಸಲ್ಟ್ಗೆ ಹೋಗಿ ತುಂಬ ಕಾತುರದಿಂದ ಕಾಯ್ತಾ ಇದ್ದಾರೆ. ಯಾಕಂದ್ರೆ ಅವರು ಈ ಒಂದು NDA ಏನು ಸರ್ಕಾರ ರಚನೆ ಆಗೋದಿದೆ ಅದನ್ನು ತುಂಬಾ ಆತುರದಿಂದ ಕಾದು ನೋಡ್ತಾ ಇದ್ದಾರೆ. ಸೊ ಈಗ ನಮ್ಮ ಆಮ್ ಆದ್ಮಿ ಪಾರ್ಟಿ ಸ್ನೇಹಿತರು ಸುಮ್ಮನೆ ಬಾಯಿಗೆ ಬಂದಂಗೆ ಏನೋ ಮಾತಾಡೋದು. ಸೊ ಇದು ಯಾಕಂದ್ರೆ ಇದು ಪ್ರಜಾಪ್ರಭುತ್ವದಲ್ಲಿ ವಾಕ್ ಸ್ವಾತಂತ್ರ್ಯ ಇದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಇದೆ ಅಂದ ತಕ್ಷಣ ಬಾಯಿಗೆ ಬಂದಂಗೆ ಮಾತಾಡೋದು ತುಂಬಾ ತಪ್ಪಾಗ್ತದೆ. ಸೊ ಈಗ ನಮಗೂ ಬರುತ್ತೆ ಮಾತಾಡಕ್ಕೆ. ಆಮ್ ಆದ್ಮಿ ಪಾರ್ಟಿ ಪಕ್ಷ 3ರಲ್ಲೂ ಸ್ಪರ್ಧೆ ಮಾಡಿಲ್ಲ, ಮಹಾರಾಷ್ಟ್ರದಲ್ಲೂ ಸ್ಪರ್ಧೆ ಮಾಡಿಲ್ಲ, ಜಾರ್ಖಂಡಲ್ಲೂ ಸ್ಪರ್ಧೆ ಮಾಡ್ಬಿಡ್ಲಿಲ್ಲ. ಏನಿದೆ ಅವರಿಗೆ ನೈತಿಕತೆ? ಇಲ್ಲಿ ಬಂದ್ಬಿಟ್ಟು ಸುಮ್ಮನೆ ಮಾತಾಡೋದು. ಸ್ಪರ್ಧೆ ಮಾಡಿ ಮಾತಾಡ್ಲಿ, ತೊಂದರೆ ಇಲ್ಲ. ಗೆಲುವು ಸೋಲು ಈ ಒಂದು ಪ್ರಜಾಪ್ರಭುತ್ವದಲ್ಲಿ ಸಾಮಾನ್ಯ. ಇಲ್ಲಿ ಏನು ಇಲ್ದಂಗೆ ನಮ್ದೇನು ಇಲ್ಲೂ ಕೂಡ ಒಂದು ಠೇವಣಿ ತಗೊಂಡಿಲ್ಲ ಕರ್ನಾಟಕದಲ್ಲಿ. ನಮಗೆ ಚನ್ನಪಟ್ಟ ಅಂದ್ರೆ ನನಗೆ ಮಾಹಿತಿ ಇದೆ ಅಂತ ಹೇಳ್ತಾರೆ ನಮ್ಮ ಆಮ್ ಆದ್ಮಿ ಪಾರ್ಟಿ ಸ್ನೇಹಿತರು. ನಾನು ಅವ್ರಿಗೊಂದು ಪ್ರಶ್ನೆ ಕೇಳ್ತಿದ್ದೆ, ಅವಾಗಲೇ ಕೇಳೋಣ ಅಂತ, ಅವರು ಡಿಸ್ಟರ್ಬ್ ಆಗ್ತಾರೆ ಅಂತ ಬೇಡ ಅಂತ ಸುಮ್ಮನೆ. ಅವ್ರು ಇಡೀ ಕಳೆದ ಏನು ಕರ್ನಾಟಕದ ಚುನಾವಣೆಯಲ್ಲಿ, ವಿಧಾನಸಭಾ ಚುನಾವಣೆಯಲ್ಲಿ ಒಂದು ಠೇವಣಿ ತಗೊಂಡಿಲ್ಲ. ಕೊನೆಗೆ ಒಂದು ಡೆಪಾಸಿಟ್ ಒಂದೇ ಒಂದು ಕ್ಷೇತ್ರದಲ್ಲಿ, ಅದು ಕೂಡ ನಾನು ಹೇಳ್ತೀನಿ ಬೇಕಾದ್ರೆ ಅವ್ರಿಗೆ, ಒಂದೇ ಒಂದು ಕ್ಷೇತ್ರದಲ್ಲಿ 8,000 ಓಟ್ ತಗೊಂಡಿದ್ದಾರೆ, ಅದು ರೋಣ ಕ್ಷೇತ್ರ. ಸೊ ಹಂಗಾಗಿ ಎಲ್ಲ ಮೇಡಮ್ ನಾನು ಹೇಳೋದೇನು ಗೊತ್ತಾ, ಹುಟ್ಟಿದೊಂದು ಮಗು 10 ವರ್ಷಕ್ಕೆ ಉಸೇನ್ ಬೋಲ್ಟ್ ತರ ಓಡಬೇಕು. ಅಲ್ಲ ಮೇಡಮ್, ಓಡೋದಲ್ಲ, ಅಟ್ಲೀಸ್ಟ್ ಅಂಬೆಗಾಲಿಂದ ಸ್ಟಾರ್ಟ್ ಮಾಡುತ್ತೆ ಮಗು. ಎಷ್ಟು ವರ್ಷ ಆಯ್ತು ಮೇಡಮ್? ಎಷ್ಟು ವರ್ಷ ಆಯ್ತು ಮೇಡಮ್? ಅಲ್ಲಿ ತೋರಿಸಿದಾರಲ್ಲ, ಜನಕ್ಕೂ ತೋರಿಸಿದಾರೆ ಈಗಾಗಲೇ. ಅಲ್ಲಿ ಜನಕ್ಕೂ ಇವರ ಹಗರಣಗಳು ಇಲ್ಲಾಗಲೇ ತೋರ್ಸಾಗಿದೆ. ಆಮೇಲೆ ಏನು ಇವರ ಆಂತರಿಕ ಪಕ್ಷದಲ್ಲೇ 108 ಕಿತ್ತಾಟಗಳಿದಾವೆ. ಪ್ರಿಯಾಂಕಾ ಅನ್ನೋರು ಯಾರೋ ಸಮಥಿಂಗ್, ಅವರು ತುಂಬಾ ಬಹಳಷ್ಟು ಮಾಧ್ಯಮಗಳ ಮುಂದೆ ಬಂದು ಅವರು ಇವ್ರ ಪಕ್ಷದಲ್ಲಿ ಆಗುವಂತ ಎಲ್ಲ ಹಗರಣಗಳಾಗಿರ್ಬೋದು, ಬಟ್ ಇವರು ಕೊಡುವಂತ ಕಿರುಕುಳಗಳ ಬಗ್ಗೆ ಈಗಾಗಲೇ ಬಂದು ಅವ್ರಾಗ್ಲೇ ಹೊರಗಡೆ ಹೇಳಾಗಿದೆ. ಸೊ ಇಲ್ಲಿ ಬಂದ್ಬಿಟ್ಟು ಇನ್ನೊಂದು ಪಕ್ಷದ ಮೇಲೆ ದೂರು ಮಾಡೋದು ಅಥವಾ ಇನ್ನೊಂದು ಮಾತಾಡೋದು ತಪ್ಪಾಗ್ತದೆ. ಸೊ ಮೊದಲು ತಾವು ಸರಿಯಾಗಿರ್ಲಿ, ಆಮೇಲೆ ಇನ್ನೊಬ್ಬರಿಗೆ ಬುದ್ಧಿವಾದ ಹೇಳಿ ಅಂತ ನಾನು ನಿಮ್ಮ ವಾಹಿನಿ ಮುಖಾಂತರ ಆಮ್ ಆದ್ಮಿ ಪಾರ್ಟಿ ವಕ್ತಾರರಿಗೆ ತಿಳಿಸ್ತೀನಿ ಮೇಡಮ್. ಓಕೆ, ಬಾಲಕೃಷ್ಣ ಅವರೇ, ಮಹಾರಾಷ್ಟ್ರದಲ್ಲಿ ಅಗಾಡಿ, ಮಹಾವಿಕಾಸ್ ಅಗಾಡಿ ಯಾಕೆ ಬರಬೇಕು? ಮಹಾರಾಷ್ಟ್ರದಲ್ಲಿ ಮಹಾವಿಕಾಸ್ ಅಗಾಡಿ ಯಾಕೆ ಬರಬೇಕು ಅಂತ ಹೇಳಿದ್ರೆ, ತಾವೇ ನೋಡಿದಿರ ಕಳೆದ ಮಹಾರಾಷ್ಟ್ರದ ಚುನಾವಣೆಯಲ್ಲಿ
ಅಧಿಕಾರಕ್ಕೆ ಬಂದಂತಹ ಏನು ನಮ್ಮ ಪಕ್ಷಗಳು ಇತ್ತು, ಆ ಸಂದರ್ಭದಲ್ಲಿ BJP ತಮ್ಮ ಇಂದಿನ ಆಡಳಿತ ವಿರೋಧಿ ಅಲೆಯಿಂದ ಮಹಾರಾಷ್ಟ್ರ ಜನ ಸಂಪೂರ್ಣವಾಗಿ ತಿರಸ್ಕಾರ ಮಾಡಿದರು. ಆದರೆ ತದನಂತರ BJP ಸರ್ಕಾರ ಅವರು ಏನು ಕೇಂದ್ರದ ಅವರು ಮಾಮೂಲು ಸೆಲ್ ಥರ ಇರ್ತಕ್ಕಂಥ ಏಜೆನ್ಸಿಗಳಿದ್ದಾವೆ, CBI, ED, IT, ಸೊ ಇವೆಲ್ಲವನ್ನ ದುರುಪಯೋಗ ಪಡಿಸ್ಕೊಂಡು ಹಾಗೂ ಏನು ಎಲೆಕ್ಟ್ರೋಲ್ ಬಾಂಡ್ ಮೂಲಕ ಸಂಗ್ರಹಿಸಿದಂತಹ ಹಣವನ್ನು, ಅದೇನು ದೊಡ್ಡ ಸ್ಕ್ಯಾಂಡಲ್ ಇದೆ, ಸೊ ಆ ಹಣದ ಮುಖೇನ, ಭ್ರಷ್ಟಾಚಾರದ ಹಣದ ಮುಖೇನ ಹಿಂಬಾಗಿಲಿನಿಂದ ಬಂದು ಸೊ ಒಂದು ಮಹಾರಾಷ್ಟ್ರ ಸರ್ಕಾರವನ್ನು ಸೊ ಕೆಡವಿದ್ರು. ಸೊ ಈ ಒಂದು ಬೆಳವಣಿಗೆ ಮಹಾರಾಷ್ಟ್ರ ಜನಗೆ ಸರ್ 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 ನೋಡಿ, ವಿಜಯೇಂದ್ರ ಅವರೇ ನೀವು ಅಡ್ಡ ಬಂದೇ ನೀವು ಅಲ್ರಿ, ನೀವು ಯಾವ ಸರ್ಕಾರ ನೀವು ಅಧಿಕೃತವಾಗಿ ಎಲ್ಲ ಸರ್ಕಾರ ಹಿಂಬಾಲಗಳಲ್ಲಿ ತಗೊಳ್ತಾ ನಿಮ್ದು ಮುಗಿತಾ ಇವರು ಅಲ್ರಿ. ಈ ಹೇಳ್ತಕ್ಕಂಥದ್ನ ಇದು ಕೇವಲ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಅಷ್ಟೇ ಹೇಳ್ತಾ ಇಲ್ಲ, ಇಡೀ ಭಾರತ ದೇಶದಲ್ಲಿ ಇವತ್ತು ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ. ಕಾರಣ ಏನು ಅಂತ ಹೇಳಿದ್ರೆ, ಇವರು ಏನು BJP ಅಧಿಕಾರಕ್ಕೆ ಬಂದ ನಂತರ ಇವರು ಏನು ಹಿಂದೆ ಪಕ್ಷಾಂತರ ನಡೀತಾ ಇತ್ತು ಅಷ್ಟೇ. ಅಂದರೆ ಅಧಿಕಾರಕ್ಕೆ ಬಂದಂಥ ಪಕ್ಷಗಳು ಅಧಿಕೃತವಾಗಿ ಕಾಯ್ದೆಯ ಮೂಲಕ ಅಲ್ಲಿರ್ತಕ್ಕಂಥ ಶಾಸಕರು ಡಿವೈಡ್ ಆಗ್ತಾ ಇದ್ರು. ಆದರೆ ಇದೊಂದು ವಿಪರ್ಯಾಸ ಅಂತ ಹೇಳಿದ್ರೆ, BJP ಯಾವಾಗ ಕೇಂದ್ರದಲ್ಲಿ ಬಂತು, ಅವರು ತಮ್ಮ ವಾಮ ಮಾರ್ಗಗಳ ಮೂಲಕ, ಭ್ರಷ್ಟಾಚಾರದ ಹಣಗಳ ಮೂಲಕ ಇವತ್ತು ಈ ಏನು ಬೇರೆ ವಿರೋಧ ಪಕ್ಷಗಳನ್ನು ಬ್ಲಾಕ್ ಮೇಲ್ ಮಾಡ್ತಕ್ಕಂಥದ್ದು, ಚುನಾವಣೆಯ ಸಂದರ್ಭದಲ್ಲಿ ಅವರನ್ನ ಅರೆಸ್ಟ್ ಮಾಡಿಸ್ತಕ್ಕಂಥದ್ದು. ಇವತ್ತು ಯಾವುದೇ ಪಕ್ಷ ಆಗಿರೋದು ಮಿತ್ರ ಪಕ್ಷ ಮೇಡಮ್, ಒಂದು ನಿಮಿಷ ಹೌದು ಮೇಡಮ್, ನೀವು ಹೇಳಿ, ಕಳೆದ 10 ವರ್ಷಗಳಲ್ಲಿ ಸಂವಿಧಾನದ ಯಾವುದು ಪುಟಗಳನ್ನ BJP ಅಥವಾ NDA ಹೊರದು ಹಾಕಿದೆ? ಅಲ್ಲ ಮೇಡಮ್, ಸಂವಿಧಾನದಲ್ಲಿ ಇರ್ತಕ್ಕಂತಹ ಇವೆಲ್ಲನೂ ಕೂಡ ಸಂವಿಧಾನ ಅಂದ ತಕ್ಷಣ ಸಂವಿಧಾನದಲ್ಲಿ ಇರ್ತಕ್ಕಂತಹ ಅಲ್ಲಿನ ಏನು ಅಕ್ಷರಗಳು ಇದು ಮಾಡ್ಬೇಕಂತಲ್ಲ, ಈಗೇನು ಹಾಕೊಟ್ಟಿದ್ರಲ್ಲ ಸಂವಿಧಾನದಲ್ಲಿ ಮೌಲ್ಯಗಳು, ಸಂವಿಧಾನದ ಆರ್ಟಿಕಲ್ಸ್ಗಳು, ಅವುಗಳನ್ನ ಕಿತ್ತೊಗಿ ಅಂತ ಕೆಲಸ ಮಾಡ್ತಾ ಇದೆ. ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಒಂದು ಅಧಿಕೃತವಾಗಿ ಬಂದಂತ ಸರ್ಕಾರವನ್ನ ಇವರು ವಾಮ ಮಾರ್ಗದ ಮೂಲಕ ರಾಜೀನಾಮೆ ಕೊಡಿಸ್ತಕ್ಕಂಥದ್ದು, ಇದು ಸಂವಿಧಾನ ವಿರೋಧಿ ಅಲ್ವಾ? ಸಂವಿಧಾನ ವಿರೋಧಿ ಅಲ್ಲದೆ ಮತ್ತೇನಾಗ್ತದೆ? ಇವರು ಇವತ್ತು ED, CBI ಅನ್ನ ದುರುಪಯೋಗ ಪಡಿಸ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಕ್ಕಂಥದ್ದು ವಿರೋಧ ಪಕ್ಷದನ್ನು, ಇದು ಸಂವಿಧಾನದಲ್ಲಿ ಬರ್ದಿಲ್ವಾ? ವಿರೋಧಿ ಅಲ್ವಾ? ಸಂವಿಧಾನದ ವಿರೋಧ ಅಂಶಗಳಲ್ವಾ ಇವು? ಈಗ ಕೇವಲ ನಾವು ಕಾಂಗ್ರೆಸ್ ಪಕ್ಷದ ಮಾತ್ರ ಹೇಳ್ತಾ ಇಲ್ಲ ನೋಡಿ, ಡೆಲ್ಲಿನಲ್ಲಿ ಚುನಾವಣೆ ಬರ್ತದೆ ಅಂತಕ್ಕಂಥ ಸಂದರ್ಭದಲ್ಲಿ MP ಚುನಾವಣೆಯಲ್ಲಿ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಕರ್ಕೊಂಡೋಗಿ ಅರೆಸ್ಟ್ ಮಾಡ್ತಾರೆ ಇವರು. BJP ಅವರು ಹೇಳ್ತಾರೆ ಏನಂತ, ಬಹಳ ಚೆನ್ನಾಗಿ, ಇಲ್ಲ ನಾವು ಹೀಗೆ ಹಾಗೆ ಅಂತೇಳಿ ಈಗ ಅಬಕಾರಿ ನೀತಿ ಇದು ಅಂತ ಹೇಳಿದ್ರು. ವಾಟ್ ಎವರ್ ಇಟ್ ಮೇ ಬಿ, ಅದನ್ನ ನೆಕ್ಸ್ಟ್ ಚರ್ಚೆ ಮಾಡೋಣ. ಇವರು ಇದೇ ರೀತಿಯಾಗಿ ಪ್ರತಿ ಜಾರ್ಖಂಡ್ನಲ್ಲೂ ಕೂಡ ಹಾಗೆ ಮಾಡಿದ್ರು. ಕರ್ನಾಟಕದಲ್ಲಿ ನಮ್ಮ ನಾಯಕರುಗಳ ಮೇಲೆ ಸುಳ್ಳು ಕೇಸುಗಳನ್ನು ಹಾಕಿದ್ರು. ಯಾವಾಗ, ಯಾಕೆ ಹಾಕಿದ್ರು? ಏನು ಅವತ್ತು ಚುನಾವಣೆ ನಡೀತಾ ಇತ್ತು, ಯಾವುದು ಆ ಒಂದು ಚುನಾವಣೆಯಲ್ಲಿ ರಾಜ್ಯಸಭಾ ಚುನಾವಣೆ ನಡೀತಾ ಇತ್ತು ಗುಜರಾತ್, ಅಹಮದ್ ಪಟೇಲ್. ಅವತ್ತು ಅಹಮದ್ ಪಟೇಲ್ ಅವರು ನಾವು ಅಭ್ಯರ್ಥಿ ಮಾಡಿದ್ವಿ. ಸೊ ಅಂತ ಒಂದು ಸಂದರ್ಭದಲ್ಲಿ DK ಶಿವಕುಮಾರ್ ಅವ್ರ ಮೇಲೆ ಅವ್ರಿಗೆ ಒಂದು ಕೇಂದ್ರ ಸರ್ಕಾರ ಒತ್ತಡ ಆಗ್ತದೆ. ಏನಂತ, ನೀವು ಅಲ್ಲಿರ್ತಕ್ಕಂತಹ ಶಾಸಕರನ್ನ ಇವನ್ನೆಲ್ಲ ಬಿಟ್ಬಿಡಿ, ನಾವು ನಿಮ್ಮ ಮೇಲೆ ಏನ್ ಹಾಕಲ್ಲ ಅಂತ. ಆದ್ರೆ ಸನ್ಮಾನ್ಯ DK ಶಿವಕುಮಾರ್ ಅವರು ಪಕ್ಷದ ಒಬ್ಬ ಸಿಕ್ಕಿದ ರೈಟ್ ಮಾತಾಡ್ತೀನಿ ನೋಡಿ, ನಿಮ್ ಜೊತೆ ಮಾತಾಡ್ತೀನಿ ನೋಡಿ. ಇಲ್ಲೊಂದು ಬ್ರೇಕಿಂಗ್ ಅಪ್ಡೇಟ್ ಇದೆ. ಜಾರ್ಖಂಡ್ನಲ್ಲಿ 67.59% ಅಷ್ಟು ವೋಟಿಂಗ್ ಆಗಿದೆ. ನವೆಂಬರ್ 23ಕ್ಕೆ ಚುನಾವಣಾ ಫಲಿತಾಂಶ ಹೊರಗಡೆ ಬರುತ್ತೆ ನೋಡಿ. ಮಹಾರಾಷ್ಟ್ರ ಚುನಾವಣೆ ಅಂತ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ವೋಟಿಂಗ್ ಆಗಿದೆ ಅಂತ ಇದುವರೆಗೂ ಕೂಡ 55% ಅನ್ನು ದಾಟೇ ಇಲ್ಲ. ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ಮತದಾನಕ್ಕೆ ತೆರೆ ಬಿದ್ದಿದೆ. 6 ಗಂಟೆಗೆ ಎಲ್ಲ ಕಂಪ್ಲೀಟ್. 58.22% ಮತದಾನ ನಡೆದಿದೆ. ಜಾರ್ಖಂಡ್ನಲ್ಲಿ 67.59 ಆಲ್ಮೋಸ್ಟ್ ವೋಟಿಂಗ್ ಆಗಿರೋದ್ರಿಂದಾಗಿ ನವೆಂಬರ್ 23ರ ಫಲಿತಾಂಶದ ದಿವಸ ಆ ಭಾಗದಲ್ಲಿ ಯಾರನ್ನ ಜನಪ್ರತಿನಿಧಿ ಅಂತ ಮಾಡಿ ಯಾವ ಸರ್ಕಾರ ಅಲ್ಲಿ ಅಧಿಕಾರವನ್ನು ನಡೆಸುತ್ತೆ ಕಾದು ನೋಡಬೇಕಾಗಿದೆ. ರೈಟ್, ಆಯಿತು ಬಾಲಕೃಷ್ಣ ಅವರೇ. ಜಾರ್ಖಂಡ್ ಒಂದೇ ಒಂದು ಹೇಳ್ತೀನಿ.
ಹೀಗಾಗಿ BJPಯವರು ಆ ಒಂದು ಹಿನ್ನೆಲೆಯಲ್ಲಿ ಆ ಮಹಾರಾಷ್ಟ್ರದ ಜನತೆಗೆ ಈ ವಿಚಾರಗಳೆಲ್ಲ ತಿಳಿದಿದೆ. ಹಾಗಾಗಿ ಇಡೀ ದೇಶದ ಜನರು ಕೂಡ ಕಾಯ್ತಾ ಇದ್ದಾರೆ BJPಯನ್ನು, ಈ ರೀತಿಯ ಭ್ರಷ್ಟ ಆಡಳಿತವನ್ನು ನಡೆಸ್ತಕ್ಕಂಥ ಸೆಂಟ್ರಲ್ BJPಯನ್ನ ಯಾವ ರೀತಿಯಾಗಿ ನಾವು ಕಿತ್ತಾಕ್ಬೇಕು. ಯಾಕಂತ ಹೇಳಿದ್ರೆ ಸಮಾಜದಲ್ಲಿ ಅಶಾಂತಿಯನ್ನ ಮೂಡಿಸ್ತಕ್ಕಂಥದ್ದು, ಧರ್ಮಗಳ ಮಧ್ಯೆ ವಿಷ ಬೀಜ ಬಿತ್ತಕ್ಕಂಥದ್ದು, ಯಾವುದೇ ಅಭಿವೃದ್ಧಿ ಬಗ್ಗೆ ಚಿಂತನೆ ಇಲ್ಲದೆ ಇರತಕ್ಕಂಥದ್ದು, ಇವತ್ತು ಯಾವುದೇ ಒಂದು ಸಮಾಜ ಕಲ್ಯಾಣ ಕಾರ್ಯಕ್ರಮಗಳನ್ನ ಕೇಂದ್ರ ಸರ್ಕಾರದಲ್ಲಿ ಮಾಡದೇ ಇರತಕ್ಕಂಥದ್ದು. ಅವ್ರು ಏನು 2014ರಲ್ಲಿ ಬಂದಂತಹ BJP ಯಾವುದೇ ಒಂದು ಉದ್ಯೋಗವನ್ನ ಕೂಡ ಅವರು ಕೊಟ್ಟಿಲ್ಲ. ವರ್ಷಕ್ಕೆ 2 ಕೋಟಿ ಅಂತಾರೆ, ಟೋಟಲ್ 10 ವರ್ಷದಲ್ಲಿ 1 ಕೋಟಿ ಉದ್ಯೋಗ ಕೂಡ ಕೊಟ್ಟಿಲ್ಲ. ಸೊ ಇವೆಲ್ಲ ಅಂಶಗಳ ಆಧಾರದ ಮೇಲೆ ಇವತ್ತು ಮಹಾರಾಷ್ಟ್ರದಲ್ಲಿ ಜನ ಕಾತುರರಾಗಿದ್ದಾರೆ. ಖಂಡಿತವಾಗೂ ಈ ಏನು ಭ್ರಷ್ಟ BJPಯನ್ನ ಕಿತ್ತೊಗಿಲಿಕ್ಕೆ ತಯಾರಾಗಿದ್ದಾರೆ. ಹಾಗಾಗಿ ನಾವು ಮಹಾರಾಷ್ಟ್ರದಲ್ಲಿ ಖಂಡಿತವಾಗೂ ಈ ಚುನಾವಣೆಯಲ್ಲಿ ಬಹುತೇಕ ನಾವು 3/2 ಬಹುಮತದೊಂದಿಗೆ ಖಂಡಿತವಾಗೂ ನಮ್ಮ ಅಗಾಡಿ ಗೆದ್ದೇ ಗೆಲ್ತದೆ. ರೈಟ್. ನೋಡಿ, ಮಹಾರಾಷ್ಟ್ರ ಮತ್ತು ಜಾರ್ಖಂಡದ ಸಂದರ್ಭದಲ್ಲಿ ಚುನಾವಣಾ ಪ್ರಕ್ರಿಯೆ ಅಂತ್ಯಗೊಂಡಿದೆ. ನವೆಂಬರ್ 23ಕ್ಕೆ ಫಲಿತಾಂಶ ಹೊರಗೆ ಬರುತ್ತೆ. ಇಲ್ಲಿ ಬಹಳ ಮುಖ್ಯವಾಗಿ ನಾವು ಯೋಚನೆ ಮಾಡಬೇಕಾದ ಒಂದು ಅಂಶ ಏನು ಅಂತ ನೋಡೋದಾದರೆ, ದೇಶದಾದ್ಯಂತ NDA ಅಥವಾ BJP ಅಂದ ಸಂದರ್ಭದಲ್ಲಿ ಒಂದು ಆರೋಪ ಅವರ ಮೇಲಿರೋದು, BJPಯೇತರ ಪಕ್ಷಗಳು ಎಲ್ಲೆಲ್ಲಿ ಆಡಳಿತವನ್ನು ನಡೆಸ್ತಾ ಇದ್ದಾವೆ ಅದನ್ನು ಆಪೋಷಣ ತೆಗೆದುಕೊಳ್ಳುತ್ತೆ ಅನ್ನುವಂಥ ಗಂಭೀರ ಆರೋಪದ ನಡುವೆ ಮಹಾರಾಷ್ಟ್ರ ಮತ್ತು ಜಾರ್ಖಂಡದ ಸಂದರ್ಭದಲ್ಲಿ ಮಹಾಯುತಿಯೋ ಮಹಾ ಅಗಾಡಿಯೋ ಆ ಬಗ್ಗೆ ಮಹಾರಾಷ್ಟ್ರ ಮತ್ತು ಜಾರ್ಖಂಡದಾಗ ಚುನಾವಣಾ ಪ್ರಕ್ರಿಯೆ ಮುಗಿದು ಹೋಗಿದೆ. ಜೊತೆಗೆ ನವೆಂಬರ್ 23ಕ್ಕೆ ರಿಸಲ್ಟ್ಸ್ ಬರುತ್ತೆ. ಕರ್ನಾಟಕದ 3 ಉಪಚುನಾವಣಾ ಕ್ಷೇತ್ರಗಳು ಸಂಡೂರು, ಶಿಗ್ಗಾವಿ, ಚನ್ನಪಟ್ಟಣ, ಅದು ಕೂಡ ನವೆಂಬರ್ 23ಕ್ಕೆ ಬರುತ್ತೆ. ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ವಿಚಾರಕ್ಕೆ ಬರೋಣ ಸೈಯದ್ ಅವರೇ. ಬಹಳ ಮುಖ್ಯವಾಗಿ ದೇಶದಾದ್ಯಂತ ನಾವು ನೋಡೋ ಸಂದರ್ಭದಲ್ಲಿ NDA ಅಥವಾ BJP ಅಂದಾಗ BJPಯೇತರ ಪಕ್ಷಗಳು ಎಲ್ಲೆಲ್ಲಿ ಆಡಳಿತವನ್ನು ನಡೆಸ್ತಾ ಇದೆ ಅದನ್ನು ಆಪೋಷಣ ತೊಗೊಂಡ್ಬಿಡುತ್ತೆ BJP. ಕಳೆದ ಬಾರಿ ಕೂಡ ನಮ್ಗೆ ಬಹಳ ಆಶ್ಚರ್ಯ ಆಗುತ್ತೆ, NCP ಜೊತೆ ಮೈತ್ರಿ, ಈ ಥರದೊಂದು ಬೆಳವಣಿಗೆಗಳಾಗಿರೋದ್ರಿಂದಾಗಿ ಒಂದು ತತ್ವ ಇಲ್ಲ, ಸಿದ್ಧಾಂತ ಇಲ್ಲ, ಇವುಗಳನ್ನು ನಾವು ಯಾಕೆ ಒಪ್ಕೋಬೇಕು ಅನ್ನುವಂಥ ಮನಸ್ಥಿತಿ ಬಂದಿದೆ. ಹಾಗಾಗಿ ಮಹಾಯುತಿ ಸೋಲುತ್ತೆ ಅನ್ನುವಂಥ ವಿಚಾರಗಳು ಹೆಚ್ಚಾಗಿದ್ದಾವೆ. ಏನಂತೀರಿ? ನೋಡಿ ಮೇಡಮ್, ಇವಾಗ ನಾವು ಮಾಧ್ಯಮದ ಮೂಲಕ ನೋಡಿರುವಂಥ ಎಕ್ಸಿಟ್ ಪೋಲ್ಸ್ ಪ್ರಕಾರ BJP ಅಲೈನ್ಸ್ ಏನಿದೆಯೋ ಇದು ಮೆಜಾರಿಟಿಯಲ್ಲಿ ತೋರಿಸ್ತಾ ಇದೆ. ಅವ್ರಿಗೂ ಇವ್ರಿಗೂ ವ್ಯತ್ಯಾಸ ಇದೆ. ಬಟ್ ಸ್ಟಿಲ್ ವಿ ಹ್ಯಾವ್ ಟು ವೇಟ್ ಟಿಲ್ 23rd. ಯಾಕಂದರೆ ನೋಡಿ, ನಾವು ಹಾಕೋ ಲೆಕ್ಕಾಚಾರನೇ ಬೇರೆ, ಅಲ್ಲಿ EVM ಓಪನ್ ಆದಾಗ ಅಲ್ಲಿ ಬರೋ ರಿಸಲ್ಟ್ಸೇ ಬೇರೆ. ಅವತ್ತು ಏನಾಗುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಎಕ್ಸಾಕ್ಟ್ಲಿ ವಿ ಕಾಣ್ಸೆ ಒಂದು ಅಂದಾಜು ಮೇಲೆ ಹೇಳ್ಬೋದು ಅಷ್ಟೇ. ಇವಾಗ ಇಲ್ಲಿ ಇವ್ರದ್ದು 150 ಸೀಟ್ವರೆಗೂ ತೋರಿಸ್ತಾ ಇದೆ, ಇವ್ರದ್ದು 140, 130ವರೆಗೂ 120 to 130ವರೆಗೂ ತೋರಿಸ್ತಾ ಇದೆ ಕಾಂಗ್ರೆಸ್ ಅಲಯನ್ಸ್ ಅವರು, INDA ಅದು. ಸೊ ಇವಾಗ EVM ಓಪನ್ ಆದಮೇಲೆ ಇವಾಗ ಇವರು ಹೇಳಿದ್ರು ಆ ಬಾಕಲಿಂದ ಬಂದುಬಿಟ್ರು, ಈ ಬಾಕಲ್ ಬೇಡ. ಫಸ್ಟ್ ಆಫ್ ಆಲ್ ನಿಮ್ಮ MLAಗಳು ಸಿಕ್ಕಾಪಟ್ಟೆ ವೀಕ್ ಆಗಿದ್ದಾವೆ, ರೆಡಿ ಟು ಸೆಲ್. ನೀವು ಯಾವಾಗ ಸೇಲ್ ಆಗ್ತೀರೋ ಆವಾಗಲೇ ನಾವು ಪರ್ಚೇಸ್ ಮಾಡೋದು. ದಟ್ ಈಸ್ ಅ ಸಿಂಪಲ್ ಲಾಜಿಕ್. ಸೊ ಯು ಆರ್ ಗೋಯಿಂಗ್ ಟು ಡೂ ದಟ್. No, what the thing he has blamed us. What he has blamed us. ಸೇಲ್ ಮಾಡಕ್ಕೆ ನಾವು ಆಫರ್ ಕೊಟ್ಟಿದ್ದೀವಿ, ರೆಡಿ ಇದ್ದೀರಾ ಅಂತ ಒಪ್ಕೊಳ್ತಾ ಇದ್ದೀರಾ? ನೀವು ಯಾಕೆ ಸೇಲ್ ಬಹಿರಂಗವಾಗಿ ನೀವು ಒಪ್ಕೊಳ್ತಾ ಇದ್ದೀರಾ? ಯಾಕೆ ಸೇಲ್ ಮಾಡಿ ಮಾತ್ರ ಅಷ್ಟು ಭ್ರಷ್ಟಾಚಾರ ಮೇಲೆ ಬೆರಳು ತೋರ್ಸೋಕ್ಕಿಂತ ಮುಂಚೆ ಇದನ್ನೇ ಬಾಲಕೃಷ್ಣ ಅವರು ಹೇಳಿದ್ದು ಪ್ರಜಾಪ್ರಭುತ್ವದ ಕಗ್ಗೊಲೆ ಆಗ್ತಿದೆ. ಒಂದು ನಿಮಿಷ ಹೇಳ್ತೀನಿ ಕೇಳಿ. ಹಿಂಬಾಗಲಿಂದ ಬಂದವರಂತ ಬೇರೆಯವ್ರು ಪಾಯಿಂಟ್ ಔಟ್ ಮಾಡೋ ಬದಲು ಮೊದಲು ನಿಮ್ಮ MLAಗಳಿಗೆ ನಿಮ್ಮ ಹಿಡಿತದಲ್ಲಿ ಇಟ್ಕೊಳ್ರಿ. ಅವ್ರು ಯಾಕೆ ಅಷ್ಟೊಂದು ವೀಕ್ ಆಗಿದ್ದಾರೆ, ನಿಮ್ಮ ಪಕ್ಷ ಯಾಕೆ ಅಷ್ಟೊಂದು ವೀಕ್ ಆಗಿದೆ, ಬೇರೆಯವ್ರು ನೋಡಿದ ತಕ್ಷಣ ಕುತ್ಕೊಬಿಡ್ತಾರಲ್ಲ. ನಿಮ್ಮ ಹಿಡಿತದಲ್ಲಿ ನಿಮ್ಮ MLAಗಳು ಇಟ್ಕೊಂಡು ನೀವು ನೀಟಾಗಿ ಸರ್ಕಾರಗಳು ನಡೆಸಿರಿ. ಬೇಡ ಅಂದವ್ರು ಯಾರು? ಇವಾಗ ಇಲ್ಲೂ ಆಪಾದನೆ ಮಾಡ್ತಾ ಇದ್ದೀರಿ, ಮೊನ್ನೆ 50 ಇತ್ತು, ಆಮೇಲೆ 100, ಇನ್ನು ನಾಳೆ ನಾಡದಲ್ಲಿ 150 ಅಂತ ಹೇಳ್ಬಿಡ್ತಾರೋ ಏನೋ ಗೊತ್ತಿಲ್ಲ. ಹಿಂಗಿದೆ. ಜಾರ್ಖಂಡಲ್ಲೂ ಅಷ್ಟೇ ಮೇಡಮ್. ಜಾರ್ಖಂಡಲ್ಲಿ ಇವಾಗ ಹೇಮಂತ್ ಸೊರೇನ್ ಅವರು ಸ್ವಲ್ಪ ಜೈಲು ಅದು ಇದು ಅಂತ ಹೋಗಿ ಬಂದಿದ್ದರಿಂದ ಅಲ್ಲಿ 80 ಸೀಟ್ ಇರೋದ್ರಲ್ಲಿ ಕನಿಷ್ಠ ಅವರಿಗೆ ನಿಯರ್ಲಿ 50ವರೆಗೂ. ರೈಟ್ ಸರ್, ಮಾತಾಡ್ತೀನಿ ಅದ್ರ ಬಗ್ಗೆ, ಕಂಟಿನ್ಯೂ ಮಾಡ್ತೀನಿ. ಒಂದು ಬ್ರೇಕಿಂಗ್ ಅಪ್ಡೇಟ್ ಇದೆ, ನೋಡ್ಬಿಡೋಣ. ಮಹಾರಾಷ್ಟ್ರ ಮತದಾನೋತ್ತರ ಸಮೀಕ್ಷೆ ಪ್ರಕಟಗೊಂಡಿದೆ. ಓಹೋ, MRQ ಸಂಸ್ಥೆಯ ಸಮೀಕ್ಷೆಯಲ್ಲಿ ಬಂದಿರುವಂತಹ ಮಾಹಿತಿ ನೋಡಿ. NDA ಅಂದಾಗ 137ರಿಂದ 157 ಅನ್ನುವಂಥ ಮಾಹಿತಿ ಇದೆ. MBA 126ರಿಂದ 146, ಅದರ್ಸ್ ಅಂದಾಗ 2ರಿಂದ 8 ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಸೊ ನಿಜಕ್ಕೂ ಕೂಡ ಕುತೂಹಲವನ್ನು ಹೆಚ್ಚು ಮಾಡ್ತಾ ಇದೆ ಮತದಾನೋತ್ತರ ಸಮೀಕ್ಷೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ತಪ್ಪಾಗೋದಿಲ್ಲ.
PMRAQ ಸಮೀಕ್ಷೆಯ ಒಂದಷ್ಟು ಅಪ್ಡೇಟ್ಸ್ ಅಂತ ನಾವು ನೋಡ್ತಾ ಹೋಗೋದಾದ್ರೆ 137ರಿಂದ 157 ಅನ್ನುವಂಥ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಸೊ ಅದರ್ಸ್ ಅಂದಾಗ ಈ ಸಲ ವಿಶೇಷವಾಗಿ ಮಹಾರಾಷ್ಟ್ರ ಅಂದಾಗ ಸಣ್ಣ ಸಣ್ಣ ಪಕ್ಷಿಗಳು ಅಂದಾಗ 15ಕ್ಕೂ ಹೆಚ್ಚು ಪಕ್ಷಿಗಳು ಈ ಸಲ ಕಂಟೆಸ್ಟ್ ಮಾಡಿದ್ದಾವೆ. ನೋಡಿ, ರಿಸಲ್ಟ್ಸ್ ಯಾವುದೇ ಬರಲಿ, ಸಣ್ಣ ಸಣ್ಣ ಪಕ್ಷಗಳು ಈ ಸತ ಗೆದ್ದರೂ ಕೂಡ ಈ ದೊಡ್ಡ ದೊಡ್ಡ ಪಕ್ಷಗಳ ಜೊತೆ ಮೈತ್ರಿಯನ್ನು ಮಾಡಿಕೊಂಡು ಆಡಳಿತವನ್ನು ನಡೆಸುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಸೊ 137ರಿಂದ 157 NDA ಅಂದಾಗ, MBA ಅಂದಾಗ 126ರಿಂದ 146 ಅನ್ನುವಂಥ ರಿಸಲ್ಟ್ಸ್ ಬರ್ತಿರೋದ್ರಿಂದಾಗಿ ರೈಟ್. ಇನ್ನೊಂದು ಮ್ಯಾಟ್ರಿಸ್ ಸಮೀಕ್ಷೆಯಲ್ಲಿ, ಮ್ಯಾಟ್ರಿಸ್ ಸಮೀಕ್ಷೆ ನೋಡಿ, NDA 150 to 170 ಅಂತ ಕೊಟ್ಬಿಟ್ಟಿದೆ. ಮ್ಯಾಟ್ರಿಸ್ ಅವರು ಕೂಡ ಪ್ರತಿ ಸಲ ಚುನಾವಣೆ ಆಗಬೇಕಾದ್ರೆ ಒಂದು ಸಮೀಕ್ಷೆಯನ್ನು ಮಾಡ್ತಾ ಇರ್ತಾರೆ. ಸೊ ಅದರ ಅಪ್ಡೇಟ್ ಅಂತ ನೋಡೋದಾದರೆ NDAಗೆ ಪೂರ್ಣ 150 to 170, MBA ಅಂದಾಗ 110ರಿಂದ 130 ಅನ್ನುವಂತಹ ಮ್ಯಾಟ್ರಿಸ್ ಸಮೀಕ್ಷೆ ಹೊರಗೆ ಬಂದಿದೆ. ಚುನಾವಣಾ ಆಯೋಗ ಈ ಎಕ್ಸಿಟ್ ಪೋಲ್ ಅಥವಾ ಚುನಾವಣಾ ಫಲಿತಾಂಶ ಪೂರ್ವ ಸಮೀಕ್ಷೆಗಳ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ. ಅದನ್ನು ನಾವು ನೆನಪಿನಲ್ಲಿ ಇಟ್ಟುಕೊಳ್ತಾನೆ ಮ್ಯಾಟ್ರಿಸ್ ಸಮೀಕ್ಷೆಯಲ್ಲಿ NDAಗೆ ಪೂರ್ಣ ಅಧಿಕಾರ ಅನ್ನುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. ಅದೆಲ್ಲವೂ ಕೂಡ ನೋಡಿ, 9 ಕೋಟಿಗೂ ಹೆಚ್ಚು ಮತದಾರರ ಪ್ರಕ್ರಿಯೆ ಅಂದಾಗ ಈಕ್ವಲ್ ಇದೆ ಮಹಿಳಾ ಮತ್ತು ಪುರುಷ ಮತದಾನ ಅಂದಾಗ. ಬಟ್ ಇಲ್ಲಿ ಹಾರ್ಡ್ಲಿ ಒಂದಷ್ಟು ಲಕ್ಷ ಮತದಾರರ ಮನೋಭಾವದ ಸಮೀಕ್ಷೆ ಇದು. ನಾಟ್ ಎಕ್ಸಾಕ್ಟ್ಲಿ ಕಂಪ್ಲೀಟಾಗಿ ಆ 9 ಕೋಟಿ ಜನರನ್ನು ಕೂಡ ಸಂಪರ್ಕ ಮಾಡಿ ಬಂದಿರುವಂಥ ರಿಸಲ್ಟ್ಸ್ ಅಂತ ನಾವು ಹೇಳೋಕ್ಕಾಗಲ್ಲ, ಅಥವಾ ಸಮೀಕ್ಷೆ ಅಂತ ಹೇಳೋಕ್ಕಾಗೋದಿಲ್ಲ. ರೈಟ್, ಈ ಸಮೀಕ್ಷೆ ಬಗ್ಗೆ ಏನು ಹೇಳ್ತೀರಿ ಸೈಯದ್ ಅವರೇ? ಮೇಡಮ್, ಎಕ್ಸಿಟ್ ಪೋಲ್ಸ್ ಪ್ರಕಾರ ಅವ್ರಿಗೂ ಸ್ವಲ್ಪ ಕ್ಲೋಸ್ ಫೈಟ್ ಇದೆ. ಬಟ್ ಇದರಲ್ಲಿ ಇಂಡಿಪೆಂಡೆಂಟ್ ಗೆಲ್ಲೋರು ಬಹುಶಃ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡಬಹುದು. ಯಾಕಂದ್ರೆ 15ಕ್ಕೂ ಹೆಚ್ಚು ಈ ಸಮೀಕ್ಷೆಗಳ ಪ್ರಕಾರ ಬೇರೆ ಒಂದು 20 ಸೀಟ್ಗಳು 25 ಸೀಟ್ಗಳು ವ್ಯತ್ಯಾಸ ಇಬ್ಬರಿಗೂ ಕಾಣ್ತಾ ಇದೆ. ಮೆಜಾರಿಟಿಗೆ ಈಕ್ವಲ್ ತರ ಕಾಣ್ತಾ ಇದೆ. ಸೊ ಇದರಲ್ಲಿ ಇವಾಗ ಟೋಟಲ್ಲು 4,000 ಚಿಲ್ಲರೆ ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದ್ದಾರೆ. ಅದರಲ್ಲಿ ಗೆಲ್ಲೋದು 280ನೇ. ಸೊ ಈ ಇಂಡಿಪೆಂಡೆಂಟ್ ಯಾರು ಗೆಲ್ತಾರೋ ಬಹುಶಃ ಅವ್ರಿಗೂ ಲಕ್ಕು ಇದೆ, ಲಾಟ್ರಿನೂ ಇದೆ. JDSನ ವಕ್ತಾರರು ಹೇಳಿದ ರೀತಿನಲ್ಲಿ ನೋಡಿದಾಗ ಈಗ ಆಲ್ರೆಡಿ NDAಗೆ ಏನು ಸಮೀಕ್ಷೆ ಇದೆ, ಆ ಸಮೀಕ್ಷೆ ಅದು ಸರಿ ಇದೆ ಅನ್ನೋ ರೀತಿನಲ್ಲಿ ಅವರು ಲಾಸ್ಟ್ ಟೈಮ್ ಇನ್ನೊಂದು ಹೇಳ್ತೀನಿ ನಿಮಗೆ, ಆಡ್ ಆನ್ ಮಾಡ್ತಾರೆ. ಲಾಸ್ಟ್ ಟೈಮ್ ಸಮೀಕ್ಷೆ ಸರಿಯಾಗಿ ಅರ್ಥ ಮಾಡ್ಕೊಂಡ್ರ ಕ್ಲೋಸ್ ಫೈಟ್ ಅಂತ ಹೇಳಿದ್ರು. ಓಕೆ, ಲಾಸ್ಟ್ ಚುನಾವಣೆ ಸಮೀಕ್ಷೆ ಏನು ಬಂದಿತ್ತು ಅವಾಗ ಉಲ್ಟಾ ಆಗ್ಬಿಟ್ಟಿತ್ತು. ಎಕ್ಸಿಟ್ ಪೋಲ್ ಏನು ಚುನಾವಣಾ ಫಲಿತಾಂಶ ಪೂರ್ವ ಸಮೀಕ್ಷೆನೇ ಉಲ್ಟಾ ಆಗಿರೋದ್ರಿಂದಾಗ ನಾವು ಹೀಗೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಇಲ್ಲಿ ನಾನು ಮ್ಯಾಟ್ರಿಸ್ದು ಸ್ವಲ್ಪ ಉಲ್ಲೇಖ ಮಾಡ್ತೀನಿ ಬಾಲಕೃಷ್ಣ ಅವರೇ. 150 to 170 ಅಂತ ಹೇಳಿದ್ರೆ NDAಗೆ ಪೂರ್ಣ ಅಧಿಕಾರ ಅಂತ ಬಂದಿರೋದ್ರಿಂದಾಗಿ ನಿಮ್ಮ ಅಭಿಪ್ರಾಯ ಏನು ಅಂತ? ಅಲ್ಲ, ಈಗ ನೋಡಿ, ಮ್ಯಾಟ್ರಿಕ್ಸ್ದೇ ತಗೊಳ್ಳಿ, ಮೊನ್ನೆ ಹರಿಯಾಣದಲ್ಲೇ ನಮ್ದು ಪರವಾಗಿ ಕೊಟ್ಟಿದ್ರು. ನಾನೇನು ಇದು ಬರೀ ಕೇವಲ ಇದು ಹೇಳ್ತಾ ಇಲ್ಲ. ಸಮೀಕ್ಷೆ ಅಂತ ವಿಚಾರ ಬಂದಾಗ ಬಹುತೇಕ ಇದುವರೆಗಿನ ಒಂದು ಸಮೀಕ್ಷೆ ಆರಂಭ ಯಾವಾಗ ಆಯಿತು? ಫಸ್ಟ್ ಸಮೀಕ್ಷೆ ಆರಂಭ ಆಯಿತು ಫಾರಿನ್ನಲ್ಲಿ, ಐ ಥಿಂಕ್ ಇಂಗ್ಲೆಂಡ್, ಅಲ್ಲಿಂದ ಆರಂಭ ಆಗಿತ್ತು. ರೈಟ್, ಅಲ್ಲಿಗೆ ಬರ್ತೀನಿ ನೋಡಿ CNN 18 ಅವರ ಸರ್ವೆಯಲ್ಲಿ NDAಯಲ್ಲಿ 154 ಅನ್ನುವಂಥ ರಿಸಲ್ಟ್ಸ್ ಬಂದಿದೆ. ಅಂದರೆ ಸಮೀಕ್ಷೆ, ಚುನಾವಣಾ ಫಲಿತಾಂಶ ಪೂರ್ವ ಸಮೀಕ್ಷೆ ಇದು. NDA 154, MBA 124, ಅದರ್ಸ್ ಅಂದಾಗ 6 ಅನ್ನುವಂಥದ್ದು ಸದ್ಯದ ಅವರ ಒಂದು ಸಮೀಕ್ಷಾ ಮಾಹಿತಿ. ಕರ್ನಾಟಕದಲ್ಲೇ ನೋಡಿ ಸಮೀಕ್ಷೆಗಳು, ನಾವು 136 ಸ್ಥಾನಗಳನ್ನೇ ನಾವು 140ರವರೆಗೂ ಸ್ಥಾನಕ್ಕೆ ತೆಗೆದುಕೊಳ್ತೀವಿ ಅಂತೇಳಿ ನಮ್ಮ ಸನ್ಮಾನ್ಯ ಅಧ್ಯಕ್ಷರು DK ಶಿವಕುಮಾರ್ ಅವರು ಹೇಳಿದ್ರು. ಯಾರೂ ನಂಬಲಿಲ್ಲ. ಸಮೀಕ್ಷೆಗಳೆಲ್ಲ ನಮಗೆ ಕಡಿಮೆ ತೋರಿಸ್ತಾ ಇತ್ತು. ಇವನ್ BJPಗೂ ತೋರಿಸ್ತು, ಯಾವುದೋ 1-2 ಮಾತ್ರ ನಮಗೆ ಸನಿಹದಲ್ಲಿ ತೋರಿಸಿತ್ತು. ಸೊ ಅದಾದ ನಂತರ ಇವತ್ತು ನೀವು ಹರಿಯಾಣದ್ದೇ ನೋಡಿ, ನಾನು ಹೇಳ್ತಕ್ಕಂಥದ್ದು ಬರೀ ಪಕ್ಷ ಅಂತ ಹೇಳ್ತಾ ಇಲ್ಲ. ಸೊ ಎಲ್ಲೋ ಒಂದು ಕಡೆ ನೋಡಿದಾಗ ಈ ಸಮೀಕ್ಷೆಗಳು ಬಹುತೇಕ ಕಡೆ ಈ ನಮ್ಮ ಏನು BJP ಏನು ಇದಿದೆ, ಸೊ ಅವು ಇದಕ್ಕೆ ಸಮೀಕ್ಷೆ ನುಡಿತದೆ. ಆದರೆ ಅದನ್ನ ನಾವು ಮೀರ್ಸಂತ ಬಂದಿರತಕ್ಕಂಥವ್ರು, ಅದನ್ನು ಮೀರಿ ಬಂದಿರತಕ್ಕಂಥ ಅನೇಕ ಉದಾಹರಣೆಗಳು ನಾವು ಕಾಂಗ್ರೆಸ್ ಪಕ್ಷ ಜನ ಮತದಾನ ಮಾಡಿ ತೋರಿಸಿದ್ದಾರೆ. ಇವತ್ತು ಅದೇ ರೀತಿಯ ಕರ್ನಾಟಕದಲ್ಲಿ ಯಾವ ರೀತಿ ಆಯ್ತೋ, ಸೊ ಇದೇ ರೀತಿ ಮಹಾರಾಷ್ಟ್ರದಲ್ಲೂ ಕೂಡ ಈಗೇನು ಸಮೀಕ್ಷೆಗಳು ಪ್ರಕಟಗೊಂಡಿದ್ದಾವೆ, ಖಂಡಿತವಾಗೂ ಆ ಎಕ್ಸಿಟ್ ಪೋಲ್ ಪ್ರಕಟಗೊಂಡಿರ್ತಕ್ಕಂಥದ್ದು ಅದು ಸುಳ್ಳಾಗ್ತದೆ.
ನಮ್ಮ ಪಕ್ಷ ಖಂಡಿತವಾಗೂ ಅಲ್ಲಿ ಅಧಿಕಾರಕ್ಕೆ ಬರುತ್ತೆ. ಒಂದು ಮಹಾವಿಕಾಸ್ ಅಘಾಡಿ ಮಹಾವಿಕಾಸ್ ಅಘಾಡಿ ಅಧಿಕಾರಕ್ಕೆ ಬರ್ತದೆ. ಈ ಸಮೀಕ್ಷೆಗಳ ವಿಚಾರದಲ್ಲಿ ಏನಾಗ್ತದೆ ಅಂದರೆ ಮೇಡಮ್, ಎಲ್ಲ ಒಂದು ರೀತಿನಲ್ಲಿ ಅವರು ಇಡೀ ಮತದಾರರನ್ನು ತಲುಪಿರೋದಿಲ್ಲ. ಸೊ ಅಲ್ಲಿ ಕಳಿಸಿದಾಗ ಅವರು ಪ್ರತಿನಿಧಿಗಳನ್ನ, ಆಮೇಲೆ ಇನ್ನೊಂದು ವೋಟರ್ ಸೈಕಲಾಜಿ ಏನಂತ ಹೇಳಿದ್ರೆ, ಮತ ಹಾಕಿದ ತಕ್ಷಣ ಯಾರೂ ಹೊರಗೆ ಬಂದು ನಾನು ಇಂಥ ಪಕ್ಷಕ್ಕೆ ವೋಟ್ ಹಾಕಿದೆ ಅಂತ ಬಹುತೇಕ ಜನ ಹೇಳೋದಿಲ್ಲ. ಅದನ್ನೆಲ್ಲ ನಾವು ಇಲ್ಲಿ ವೋಟರ್ ಸೈಕಲಾಜಿ ಕೂಡ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಆದರೆ ಇತ್ತೀಚಿನ ದಿನಗಳಲ್ಲಿ ಸಮೀಕ್ಷೆಗಳು ಫೇಲ್ ಆಗ್ತಕ್ಕಂಥದ್ದು ತಾವು ನೋಡಿದೆ. ಹಾಗಾಗಿ ನಮಗೆ ಈ ಸಮೀಕ್ಷೆಗಳಲ್ಲಿ ಖಂಡಿತವಾಗೂ ಪಾಪ ಅವ್ರು ಮಾಡ್ಬೋದು, ಅವ್ರು ಕೆಲವು ಸರಿ ನಮಗೂ ಹೇಳಿದ್ದಾರೆ, ಅವ್ರಿಗೂ ಹೇಳಿದ್ದಾರೆ. ಆದರೆ ಈಗ ಏನು ಪ್ರಕಟಗೊಂಡಿದೆ ಮಹಾರಾಷ್ಟ್ರದ ವಿಚಾರವಾಗಿ ಬಂದಂಥ ಸಮೀಕ್ಷೆಯನ್ನು ನೋಡಿದಾಗ ನಮಗೆ ಖಂಡಿತವಾಗೂ ನಾವು ಕರ್ನಾಟಕದಲ್ಲಿ ಏನಾಯಿತು ಅದೇ ರೀತಿಯಾಗಿ ಮಹಾರಾಷ್ಟ್ರದಲ್ಲೂ ಕೂಡ ಈ ಸಮೀಕ್ಷೆ ಉಲ್ಟಾ ಆಗ್ತಿದೆ. ಅದಕ್ಕೆ ಬಹಳಷ್ಟು ಕಾರಣಗಳಿದಾವೆ. ಯಾಕಂತ ಹೇಳಿದ್ರೆ ಅಲ್ಲಿ ಬರ್ತೀನಿ ನಾನು. ಶಶಿಧರ್ ಅವರೇ, ಫಸ್ಟ್ ಈ ಎಕ್ಸಿಟ್ ಪೋಲ್ ಸರ್ವೆ ಸಮೀಕ್ಷೆ ಬಗ್ಗೆ ಏನು ಹೇಳಕ್ ಬಯಸ್ತೀರಿ? ಇದು ನೆಕ್ ಟು ನೆಕ್ ಕೊಡ್ತಾ ಇದ್ದಾರೆ ಮಹಾರಾಷ್ಟ್ರದ್ದು. ಆಲ್ಮೋಸ್ಟ್ 135 150 ಅಂತ ಅವರಿಗೆ 127 ನಾನು ಫಸ್ಟ್ ಮ್ಯಾಟ್ರಿಕ್ಸ್ ತಗೋತೀನಿ. NDA 150 to 170 ಅಂದ್ರೆ ಪೂರ್ಣ ಅಧಿಕಾರ ಅಂತ ಕೊಟ್ಟಿದ್ದಾರೆ. MVA 110 to 130 ಚಾನ್ಸಸ್ ಇದೆಯಾ? 130 ಇದ್ದಾಗ ನೆಕ್ ಟು ನೆಕ್ ಆಯ್ತು. ಈಗ ಬೇಕಾಗಿರ್ತಕ್ಕಂಥದ್ದು 288ರಲ್ಲಿ 144 145 ಸ್ಥಾನಗಳು ಬೇಕು. 145 ಸ್ಥಾನಗಳು ಬೇಕಾಗುತ್ತೆ. ಕ್ಲಾರಿಟಿ ಇದೆ ಅಂತ NDA ಕ್ಲಾರಿಟಿ ಪಡ್ಕೊಂಡಿದೆ ಅಂತ ಕ್ಲಾರಿಟಿ ಸಮೀಕ್ಷೆಗಳು ಕೊಟ್ಟಿದ್ದಾರೆ. ಬಟ್ ಅಲ್ಲಿ ಹೇಗಾದ್ರೂ ಆಗ್ಬೋದಲ್ಲ. ಮಾನ್ಯ ಕಾಂಗ್ರೆಸ್ ವಕ್ತಾರರು ಹೇಳಿದ್ರು, ಸಮೀಕ್ಷೆಗಳನ್ನ ಯಾವ ರೀತಿ JDS ವಕ್ತಾರರು ಹೇಳಿದ್ರು, ಕೆಲವು ಟೈಮು ಅವರು ಹತ್ರಕ್ಕೆ ಹೋಗಿರಬಹುದು, ಇಲ್ಲ ಹತ್ತಿರದಿಂದ ಸ್ವಲ್ಪ ಹಿಂದೆ ಇರ್ಬೋದು, ಇಲ್ಲ ಸ್ವಲ್ಪ ಮುಂದೆ ಇರ್ಬೋದು. 110ರಿಂದ 130 ಒಂದು ಕಡೆ ಆದರೆ 150ರಿಂದ 180 ಅಂತ ನೀವು ಹೇಳ್ತಾ ಇದ್ರಲ್ಲ, 70 ಕೊಟ್ಟು ಆ ರೀತಿ ಇನ್ನೂ ಸಮೀಕ್ಷೆಗಳು ಕೊಟ್ಟಿರ್ಬೋದು. ಅಲ್ಲಿ ಯಾವ ರೀತಿ ಆಗಿದೆ, ಚುನಾವಣೆಗಳು ಯಾವ ರೀತಿ ನಡೆಸಿದ್ದಾರೆ ಅನ್ನೋದು ಬೇಕಾಗಿ. ಯಾಕಂದ್ರೆ ಸುಮಾರು 6 ಪಕ್ಷಗಳು, ದೊಡ್ಡ ದೊಡ್ಡ ಪಕ್ಷ 6 ಪಕ್ಷಗಳು, ಘಟಾನುಘಟಿ ಪಕ್ಷಗಳು ಚುನಾವಣೆ ನಡೆಸಿದ್ದಾವೆ. ಅದರ ಜೊತೆಗೆ BSP 237 ಸ್ಥಾನಗಳಲ್ಲಿ ಸ್ಪರ್ಧಿಸಿದೆ. AIMIM OSS ಅವ್ರದ್ದು 17 ಸ್ಥಾನಗಳಲ್ಲಿ ಸ್ಪರ್ಧಿಸಿದೆ. ಅದು ಇಂಪ್ಯಾಕ್ಟ್ ಅಂತ ಆಗುತ್ತೆ. ಒಂದು ಕೆಲವು ಸಣ್ಣ ಪುಟ್ಟವರು. ನಂಗೊಂದು ಪ್ರಶ್ನೆ ಇದೆ, ಕೇಳ್ತೀನಿ. ಅದಕ್ಕೂ ಮುಂಚೆ ಪಿ ಮಾರ್ಕ್ ಸಂಸ್ಥೆ ಒಂದು ಸಮೀಕ್ಷೆ ನಡೆಸಿದೆ. ಇದು ಬಹಳ ಇಂಪಾರ್ಟೆಂಟ್ ನೋಡಿ. NDAಗೆ ಅವ್ರು ಕೊಟ್ಟಿರೋದು 137 to 157. NDAಗೆ 137 to 157, MVAಗೆ 126 to 146. ಇದರ ಅರ್ಥ ಏನು? ಇವ್ರು ಬಹಳ ಕಾನ್ಫಿಡೆಂಟ್ ಅಲ್ಲಿದ್ದಾರೆ BJP ಅವರು. ನಮಗೆ ಅಫ್ಕೋರ್ಸ್ ಇದೇನು ನಾಟ್ ರಿಸಲ್ಟ್ಸ್, ಬಟ್ ಸ್ಟಿಲ್ MVAಗೆ 126 to 146 ಬಂದಿದೆ ಅಂದರೆ ಇದು ಲಾಸ್ಟ್. ಜನ ಇವರನ್ನು ತಿರಸ್ಕರಿಸಿದ್ದಾರೆ ಅಂತಾನೆ. ಗೆಲ್ಲಬಹುದು, ಅಧಿಕಾರ ನಡೆಸಬಹುದು, ಅಸಮಾಧಾನ ಇದೆ ಅನ್ನೋ ಸಂದೇಶ. ಕಳೆದ ಬಾರಿ ಇವರಿಗೆ ಅಭೂತಪೂರ್ವವಾದಂತಹ ಯಶಸ್ಸು ಕೊಟ್ಟಿದೆ. ಯಾಕೆಂದ್ರೆ ಇಬ್ಬರು ಜೊತೆಲಿ ಹೋಗಿದ್ರು. ಒಂದು ಸೈದ್ಧಾಂತಿಕ ಹಿನ್ನೆಲೆಯಲ್ಲಿ ನಾನು ಅವ್ರಿಗೆ ಒಪ್ಕೊಳ್ಳೇಬೇಕು. ಸೈದ್ಧಾಂತಿಕ ಹಿನ್ನೆಲೆಯಲ್ಲಿ ಶಿವಸೇನೆ ಮತ್ತು BJP ಅವರು ಅವತ್ತಿಂದನೂ ಬಾಳಾ ಠಾಕ್ರೆ ಅವರು ಹಿಂದೂವಾದಿ ಅಂತ ತಗೊಂಡು ಹಿಂದುತ್ವವಾದವನ್ನು ತಗೊಂಡು ಹೋಗಿ ಅವರೇ ಮೊದಲ ಬಾರಿ ರಾಮ ಮಂದಿರ ನಿರ್ಮಾಣ ಮಾಡಲೇಬೇಕು ಅನ್ನೋ ಕರಸೇವಕರನ್ನು ಕರ್ಕೊಂಡು ಹೋಗಿರ್ತಕ್ಕಂಥದ್ದು ಎಲ್ಲ ತುಂಬ ಪ್ರಚಲಿತವಾಗಿ ಒಂದು ಚುನಾವಣೆಗಳನ್ನು ನಡೆಸ್ತಾ ಇದ್ರು. ಕಳೆದ ಬಾರಿ ಉದ್ಧವ್ ಠಾಕ್ರೆ ಮತ್ತೆ ಇವರು ಫಡ್ನವೀಸ್ ಅವರ ನೇತೃತ್ವದಲ್ಲಿ ಆಲ್ಮೋಸ್ಟ್ ಒಳ್ಳೆಯ ಫಲಿತಾಂಶವನ್ನು ಕೊಟ್ಟಿತ್ತು. ಆದ್ರೆ ಎಲ್ಲೋ ಒಂದ್ ಕಡೆ ಅವರು ದಾರಿ ತಪ್ಪದ್ರು. ಶಿವಸೇನೆ ಉದ್ಧವ್ ಠಾಕ್ರೆ ದಾರಿ ತಪ್ಪಿದ್ರು. ದಾರಿ ತಪ್ಪಿ ಏನಾಯ್ತು, ಕಾಂಗ್ರೆಸ್ ಜೊತೆಗೆ ಹೋದ್ರು. ಸೈದ್ಧಾಂತಿಕ ಹಿನ್ನೆಲೆ ಅಲ್ಲಿ ತಪ್ಪಿತು. ಆದ್ರೆ ಅಲ್ಲೊಂದು ಸರ್ಕಾರ ಏನಂದ್ರೆ ನಂಬರ್ ಗೇಮ್, ಆಲ್ವೇಸ್ ಇಸ್ ನಂಬರ್ ಗೇಮ್. ಒಂದು ಸರ್ಕಾರ ಸುಸಲಿತವಾದಂತ ನಡೀತಾ ಇದ್ದ ಸರ್ಕಾರವನ್ನು ಇವರು ಏಕಾಏಕಿ ಏಕನಾಥ್ ಶಿಂದೆ ಅವ್ರನ್ನ ಕರ್ಕೊಂಡ್ಬಂದು ಹೊಡೆದು ಇಬ್ಬಾಗ ಮಾಡಿ, ಮತ್ತೆ ಅಜಿತ್ ಪವಾರ್ ಬ್ರದರ್ಸ್ನ ಇಬ್ಬಾಗ ಮಾಡಿ ನೀವು ಅಧಿಕಾರ ವ್ಯಾಮೋಹದಿಂದ ಮಾಡಿದ್ರಲ್ಲ, ಅದು ಎಲ್ಲೋ ನಿಮ್ಗೆ ಪೆಟ್ಟು ಕೊಡುತ್ತೆ. ನಡೆಸಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು 5 ವರ್ಷ ಕಾಯ್ಬೋದಾಯ್ತಲ್ಲ. ಫಡ್ನವೀಸ್ ಇವತ್ತು ಡೆಫಿನೆಟ್ ಆಗಿ CM ಆಗ್ತಾ ಇದ್ರು. ಓಪನ್ ಆಗಿ ನೀವು BJP ಮಾತ್ರ ಸ್ಪರ್ಧಿಸಿದ್ರೆ ಫಡ್ನವೀಸ್ ಇಸ್ ಡೆಫಿನೆಟ್ಲಿ ಬಿಕಮ್ ದಿ CM ಆಫ್ ಮಹಾರಾಷ್ಟ್ರ. ಫಡ್ನವೀಸ್ಗೆ ಹೆಸರಿತ್ತು, ಒಳ್ಳೆ ಕೆಲಸಗಾರ ಅಂತ. ಅದನ್ನು ನೀವು ಹಾಳು ಮಾಡಿದ್ರಿ. ಶಶಿಧರ್ ಅವರೇ, ಅಧಿಕಾರದ ಆಡಳಿತ ನಡೆಸಲೇಬೇಕು, ಅಧಿಕಾರದ ಹಪ್ಪಹಪ್ಪಿ ಇದ್ದು ಚುನಾವಣೆಯ ನಂತರ ನಾನು ಆಡಳಿತ ನಡೆಸಲೇಬೇಕು ಅಂತ ತತ್ವ ಸಿದ್ಧಾಂತ ಬದಿಗಿಟ್ಟು ಆಗುವಂತಹ ಮೈತ್ರಿ ಜಾಸ್ತಿ ದಿವಸ ಉಳ್ಕೊಳ್ಳಲ್ಲ, ಅದು ಬೇರೆ. ಬಟ್ ಈ ಸತಿ ಒಂದು ಕಾಂಗ್ರೆಸ್ ಆಗಿರ್ಬೋದು, BJP ಇರ್ಬೋದು, ಕ್ರಿಸ್ಟಲ್ ಕ್ಲಿಯರ್ ಆಗಿ ಚುನಾವಣಾ ಪೂರ್ವದಲ್ಲಿ ಡಿಸಿಷನ್ ತಗೊಂಡಿದ್ದಾರೆ. ಆದ್ರೂ ಒಂದು ವಾಸ್ತವ ಹೇಳ್ತೀನಿ ನಿಮಗೆ. ಇಲ್ಲಿ ಏನೇ ರಿಸಲ್ಟ್ ಬರಲಿ, ಇಲ್ಲಿ ಅಜಿತ್ ಪವಾರ್ ಅನ್ನೋರ ಭ್ರಷ್ಟ ಅಂತ ಅವರು ಪ್ರಧಾನಮಂತ್ರಿಗಳು ಓಪನ್ ಸ್ಟೇಟ್ಮೆಂಟ್ ಕೊಟ್ಟು ಅವ್ರನ್ನ ತಗೊಂಡು ಅವ್ರ ಕ್ಲೀನ್ ಚಿಟ್ಟು ಸಹ ಇಡಿಯಿಂದ ಬಂದಿದೆ. ಓಕೆ,
ಅವ್ರು ಇವತ್ತು 10 ಅಲ್ಲ 20 ಸ್ಥಾನ ಗೆಲ್ತಾರೆ ಅನ್ಕೊಳ್ಳೋಣ. ಈ ಅಜಿತ್ ಪವಾರ್ ಮತ್ತೆ ಅವ್ರ ಬ್ರದರ್ ಹತ್ರಕ್ಕೆ ಬರ್ತಾರೆ, ಪವಾರ್ ಹತ್ರಕ್ಕೆ. ಇದು ವಾಸ್ತವ, ರಿಯಲ್ ವಾಸ್ತವ. ಕೇಳಿ, ಇವರು ಟಕ್ಕರ್ ಸಿಗುತ್ತೆ, ಡೆಫಿನೆಟ್ ಆಗಿ ಹೋಗುತ್ತೆ, ಬಹುತೇಕ ಇದು ನಿಶ್ಚಯ. ನೋಡಿ, ಏನು NDA ಶಾಸಕರಿದಾರಲ್ಲ, ಆ ಶಾಸಕರ ಮೇಲೆ ಅವ್ರು ಏನ್ ಲಾಸ್ಟ್ ಕಳೆದ ಬಾರಿ ನಡ್ಕೊಂಡಂತ ರೀತಿ ನೋಡ್ಬಿಟ್ಟು, ಸೊ ಆಂಟಿ ಇನ್ಕಮೆನ್ಸಿ ಫ್ಯಾಕ್ಟರ್ಸ್ ಬಹಳ ಇದೆ. ಸೊ ಅವ್ರಿಗೆ ಯಾವ ಕಾರಣಕ್ಕೂ ನೋಡಿ, ಅಲ್ಲಿ ಬರೀ 20 ಮಾತ್ರ ವೇರಿಯೇಷನ್ ತೋರಿಸ್ತತ್ ನೀವ್ ಹೇಳ್ದಂಗೆ. ಆದ್ರೆ ಇನ್ ಡೆಮೋಕ್ರಸಿ ಸಿಸ್ಟಮ್ ಅಲ್ಲಿ ಅದು ವೇರಿಯೇಷನ್ ಆಗೋದೇನು ದೊಡ್ಡದಲ್ಲ. ಸೊ ಅದು ಹಾಗಾಗಿ ಇನ್ನೊಂದು ವಿಷಯ ಏನಂದ್ರೆ, ಸಮೀಕ್ಷೆ ಬಾಳಾ ಠಾಕ್ರೆ ಮತ್ತೆ ಉದ್ಧವ್ ಠಾಕ್ರೆ ಇವನ್ ರಾಜ್ ಠಾಕ್ರೆ ಸಹ ಅಲ್ಲಿ ಸರ್ವೈವ್ ಆಗ್ತಾ ಇಲ್ಲ. ತಮ್ಮನ ಮಗ ರಾಜ್ ಠಾಕ್ರೆ ಅವರ MNC ಮಾಡಿದ್ದಾರೆ, ಅವರು ಸರ್ವೈವ್ ಆಗ್ತಾ ಇಲ್ಲ. ಅಲ್ಲಿ ಜನ ಬಹುತೇಕವಾಗಿ ಇಲ್ಲಿ JDS ನಮ್ಮಲ್ಲಿ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಮೇಲೆ ಹೇಗೆ ಅವರು ಕುಟುಂಬ ನಿಷ್ಠೆ ಇಟ್ಕೊಂಡಿದ್ದಾರೆ, ಬಾಳಾ ಠಾಕ್ರೆ ಮತ್ತು ಉದ್ಧವ್ ಠಾಕ್ರೆ ಮೇಲೆ ಅಷ್ಟೇ ಕುಟುಂಬ ನಿಷ್ಠೆ ಇಟ್ಕೊಂಡಿದ್ದಾರೆ. ಹಿಂದುತ್ವವಾದಿಗಳು, ಶಿವಸೇನೆ, ಶಿವಾಜಿ ಮಹಾರಾಜರ ಒಂದು ಹಿನ್ನೆಲೆ ಇರತಕ್ಕಂಥವ್ರು ಎಲ್ಲರೂ ಉದ್ಧವ್ ಠಾಕ್ರೆ ಶಿವಸೇನೆಯನ್ನ ಒಲವಿಟ್ಕೊಂಡಿದ್ದಾರೆ. ಆದರೂ ಒಂದು ಫ್ಯಾಕ್ಟರ್ ವರ್ಕೌಟ್ ಆಗುತ್ತೆ. ಒಂದು ನಾನು 2 ವಿಚಾರಕ್ಕೆ ನಮ್ಮ ಮಿತ್ರರು ನಮಗೆ ಕೆಣಕಿದ್ದಾರೆ, ಅವ್ರಿಗೊಂದು 2 ಟೈಮ್ ಮುಗಿದೋಗ್ತಾ ಇದೆ. ಆಯ್ತಾಯ್ತು ವಿಜೇಂದ್ರ ಅವರೇ, ಫಸ್ಟ್ ನಾನು ಮ್ಯಾಟ್ರಿಸ್ ಬಗ್ಗೆ ಬರ್ತೀನಿ. ಮ್ಯಾಟ್ರಿಸ್ ಸಮೀಕ್ಷೆ ಪ್ರಕಾರ 150 to 170 ಅಂದ್ರೆ ಪೂರ್ಣ ಅಧಿಕಾರ ನಿಮಗೆ ಸಿಕ್ಕಿದೆ ಅನ್ನುವಂತ ಒಂದು ಸಮೀಕ್ಷಾ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಈಗ ನಮ್ಮ ಕಾಂಗ್ರೆಸ್ ವಕ್ತಾರ ಹೇಳಿದ್ರು, ನಮ್ಮ DK ಶಿವಕುಮಾರ್ ಹೇಳ್ತಾ ಇದ್ರು 140ರಿಂದ 150 ಸೀಟ್ ಗೆಲ್ತೀವಿ ಅಂತಂದ್ರೆ ಯಾರು ನಂಬೋದಿಲ್ಲ ಅಂತ ಹೇಳಿ. ಈ ನೀವು ಪ್ಲೇ ಮಾಡ್ಬೋದು. 1 ನಿಮಿಷ ಸರ್, 1 ನಿಮಿಷ ಮಾತು ಕೇಳ್ರಿ, ಮಾತಾಡಿದಿರ ಸಾಕು, ಸುಮ್ಮನೆ ಅಲ್ಲ ಮೀಡಿಯಾದ ನೋಡಿ. ನಾನು ಏನ್ ಹೇಳ್ತಾ ಕೇಳಿಸ್ಕೊಳ್ರಿ, ಅದನ್ನ ಹೇಳದಷ್ಟೇ ನಾನು ಇಂಟರ್ಫಿಯರ್ ನಾನು ಪೂರ್ತಿ ಆಗ್ತಾ ಇಲ್ಲ. ನಾನೇನ್ ಹೇಳ್ತೀನಿ, ನೀವು ಕೇಳಿಸ್ಕೊಳ್ಳಿ. ನಾನೇನ್ ಹೇಳ್ತಾ ಇದ್ದೀನಿ, ಅವ್ರಿಗೆ ಕೇಳಿಸ್ಕೊಳ್ಳೋ ತಾಳ್ಮೆ ಇಲ್ಲ ಅಂದ್ರೆ ಆಯ್ತಾಯ್ತು ಬಾಲಕೃಷ್ಣ ಅವರೇ, ನಾನು ನೋಡ್ರಿ, ನಾನೇನ್ ಹೇಳಕ್ ಬರ್ತಾ ಇದೀನಿ. ಅವ್ರು ಹೇಳಿದ್ರು ಕಾಂಗ್ರೆಸ್ ಹೋಗ್ತಾರ 140 150 ಹೇಳಿದ್ರೆ ಯಾರು ನಂಬಲ್ಲ ಅಂತ ಹೇಳಿ, ಕರೆಕ್ಟಾ? ಖಂಡಿತ ಅವ್ರು ಬಂದು 130 ನಾನು ಬರೋ ಅದ ಕೇಳಿಸ್ಕೊಳ್ಳೋ ತಾಳ್ಮೆನೇ ಇಲ್ಲ ಅವ್ರಿಗೆ. ಸುಮ್ಮನೆ ನಾನು ಈ ಒಂದು ರಿವೈಂಡ್ ಮಾಡಿ ನೋಡಿ. ನಾನು ಈ ಸಮೀಕ್ಷೆ ಬರೋಕ್ಕಿಂತ ಮುಂಚೆ ನಾನು ಹೇಳಿದೆ 160ರಿಂದ 120 ಅಂತ ಹೇಳಿ. ನಾನು ಯಾವುದೋ ದೊಡ್ಡ ನಾಯಕ ಅಲ್ಲ, ನಾನು ಒಬ್ಬ ಬಿಜೆಪಿ ಪಕ್ಷದ ವಕ್ತಾರನಾಗಿ ನಾನು ಹೇಳಿದೆ. ಸೊ ಇದು ಕೂಡ ನಿಜ ಆಗ್ತದೆ. ಸೊ ನಾನು ಇದನ್ನ ಹೇಳಕ್ ಬರ್ತಾ ಇದೀನಿ. ಕಾಂಗ್ರೆಸ್ ವಕ್ತಾರರು ಬಿಡ್ತಾ ಇಲ್ಲ ಮಾತಾಡ್ಲಿಕ್ಕೆ. ಸೊ ಹಾಗಾಗಿ ಯಾಕೆ ಅಂದ್ರೆ ಮೇಡಮ್, ಇವರು ಇಷ್ಟೊಂದೆಲ್ಲ ಮಾತಾಡಿದ್ರು ಕಾಂಗ್ರೆಸ್ ವಕ್ತಾರರು. ಏನು ಶಿವಸೇನೆ ಇದ್ ಮಾಡ್ಕೊಂಡು ಹೊಡೆದ್ಬಿಟ್ಟು ಬಿಜೆಪಿ ಸರ್ಕಾರ ಮಾಡಿದ್ರು. ಅದು ಶಿವಸೇನೆ ಹೊಡೆದ್ಬಿಟ್ಟು ನಾವು ಮಾಡಿದ್ದಲ್ಲ. ಈಗ ಮಧ್ಯಪ್ರದೇಶದಲ್ಲಿ ಕೆಡವಿದ್ದು ಸುಳ್ಳ, ಮಧ್ಯಪ್ರದೇಶದಲ್ಲಿ ಕೆಡವಿದ್ದು, ಮಹಾರಾಷ್ಟ್ರದಲ್ಲಿ ಸುಳ್ಳ, ಕರ್ನಾಟಕದಲ್ಲಿ ಕೆಡವಿದ್ದು ಸುಳ್ಳ, ಸುಳ್ಳ ಮೇಡಮ್, ಕರ್ನಾಟಕದಲ್ಲಿ ಕೆಡವಿದ್ದು ಸಂಪೂರ್ಣವಾಗಿ ಇಡೀ ಭಾರತದಲ್ಲಿ ಆ ಒಂದು ಪ್ರಯತ್ನ ಕೈ ಹಾಕ್ತಿದ್ದಾರೆ ಅವರು. ಕೇಳಿಸ್ಕೋಬೇಕು ಅವ್ರು ಮಾತಾಡ್ಬೇಕು. ಒಂದಾರು ಮಾತಾಡಿದೀರಾ? ಕೊಡ್ತಾರೆ ನಿಮಗೆ ಮಹಾರಾಷ್ಟ್ರದಲ್ಲಿ. ಠಾಕ್ರೆ ಅಭಿಮಾನಿಗಳು ಮಹಾರಾಷ್ಟ್ರದಲ್ಲಿ ತೀರ್ಪು ಅಂತೇಳಿ ನಾಳೆ ಆಯ್ತು, ನೀವು ಮಾತಾಡಿ. ನೋಡಿ, ಹಿಂಗೆ ನಾವೇನೋ ವಿಚಾರಗಳು ತಿಳಿಸ್ಬೇಕಾದ್ರೆ ನೋಡಿ, ಈಗ ಶಿವಸೇನೆ ಅವರು, ಏಕನಾಥ್ ಶಿಂದೆ ಅವರು ನೋಡಿ, ಮುಂಚೆಯಿಂದಲೂ ಶಿವಸೇನೆ ಕಾಂಗ್ರೆಸ್ ಸೈದ್ಧಾಂತಿಕ ವಿರೋಧ ಇತ್ತು. ಹಂಗಾಗಿ ಅವ್ರಿಗೆ ಆ ಒಂದು ಸೈದ್ಧಾಂತಿಕ ಬದ್ಧತೆ ಇದೆ ಏಕನಾಥ್ ಶಿಂದೆ ಅವ್ರಿಗೆ. ಉದ್ಧವ್ ಠಾಕ್ರೆಗಂತೂ ಇಲ್ಲ ಅಂತ ಹೇಳಿದ್ರೆ ಶಿವಸೇನೆ ಇವರು ಇರಬಾರ್ದ. ಸೊ ಹಂಗಾಗಿ ಅವ್ರು ಬಂದು ಬಿಜೆಪಿ ಜೊತೆಗೆ ಸರ್ಕಾರ ರಚನೆ ಮಾಡ್ಲಿಕ್ಕೆ ಅವ್ರು ಬಂದ್ರು, ಜೊತೆಗೆ ಅಜಿತ್ ಪವಾರ್ ಬಂದ್ರು. ಸೊ ಸರ್ಕಾರ ಆಯ್ತು, ಒಳ್ಳೆ ಆಡಳಿತ ಕೊಟ್ಟಿದ್ದೀವಿ, ಒಳ್ಳೆ ಅಭಿವೃದ್ಧಿ ಕೆಲಸಗಳಾಗಿದೆ. ಅಲ್ಲ, ಅಜಿತ್ ಪವಾರ್ ಅಂದಾಗ ಮತ್ತು ಬಿಜೆಪಿ ಅಂದಾಗ ತತ್ವ ಸಿದ್ಧಾಂತಗಳು ಹಂಗ್ ಮ್ಯಾಚ್ ಆಗ್ಬಿಡ್ತಾ ಮೇಡಮ್? ಈಗ ನೋಡಿ, ಈಗ ಒಂದು ಏನಂದ್ರೆ, ಈಗ ಫಸ್ಟ್ ಶಿವಸೇನೆ ಸಿದ್ಧಾಂತ ಏನು ಮೇಡಮ್? ಹಿಂದುತ್ವ ಅಲ್ವಾ? ಬಾಬಾ ಸಾಹೇಬೇ ಒಂದು ಪ್ರತಿಜ್ಞೆ ಮಾಡಿದ್ರು ಅವರು, ಈ ಇವ್ರ ಜೊತೆಗೆ ನಾನು ಕಾಂಗ್ರೆಸ್ ಅವ್ರ ಜೊತೆಗೆ ಯಾವತ್ತೂ ಕೂಡ ಸರ್ಕಾರ ಮಾಡಲ್ಲ ಅಂತ ಹೇಳಿ. ಅದನ್ನೆಲ್ಲ ಮೀರಿ ಹೋಗಿದ್ದಾರೆ. ಸೊ ಅಂತದ್ ಬಿಟ್ಬಿಟ್ಟು NCP ಅವ್ರದ್ದು ನೋಡಿ, ನಾನು NCP ಅವ್ರದ್ದು ಯಾರೋ ಆತರ ಪ್ರತಿಜ್ಞೆ ಇನ್ನೊಂದು ಏನು ಇಲ್ಲ. NCP ಅವರು ಒಂದು ಪಾರ್ಟ್, ಒಂದು ಪಕ್ಷ, ಅವ್ರದ್ದು ಒಂದೊಂದು ಪಕ್ಷ ಇತ್ತು. ಅಲ್ಲಿ ಅವ್ರಿಗೆ ನೋಡಿ, ಅವ್ರಿಗೆ ಕಾಂಗ್ರೆಸ್ಗೆ ಹೋಗೋಕೆ ಇಷ್ಟ ಇರ್ಲಿಕ್ಕಿಲ್ಲ ಯಾರು ಅಜಿತ್ ಪವಾರ್ ಅವ್ರಿಗೆ, ಈ ದೂರಾಡಳಿತ ಅದನ್ನೆಲ್ಲ ನೋಡಿದ್ರು ಅವರು ಕೂಡ. ಸೊ ಹಂಗಾಗಿ ಅವರು ಕೂಡ ಬಿಜೆಪಿ ಜೊತೆಗೆ ಬಂದ್ರು, ಸರ್ಕಾರ ಆಯ್ತು, ಎಲ್ಲ ಆಯ್ತು. ಆಡ್ ಆನ್ ಮಾಡಿದ್ರು ಶಶಿಧರ್ ಅವರು. ಗಮನಿಸಿದ್ರ ರಿಸಲ್ಟ್ಸ್ ಬರ್ಲಿ, ಆಮೇಲೆ
ಅಜಿತ್ ಪವಾರ್ ಈ ಕಡೆ ಬಂದ್ಬಿಡ್ತಾರೆ ಅಂತ. ಅಲ್ಲ ಅವ್ರಿಗೆ ಈಗ ಪ್ರಜಾಪ್ರಭುತ್ವದಲ್ಲಿ ಅವ್ರಿಗೆ ಹೇಳಿಕ್ಕೆ ಅವಕಾಶ ಇದೆ, ಅವ್ರು ಹೇಳ್ಬೋದು. ಏನ್ ಬಾಯಿಗೆ ಅವ್ರು ಹೋಗಿ ನೇರಕ್ಕೆ ಅವ್ರು ಏನ್ ಬೇಕಾದ್ರೂ ಈಗ ಆಯ್ತು, ನನ್ನ ಮ್ಯಾಟ್ರಿಕ್ಸ್ ಆಯ್ತು. ಅಲ್ಲ ಇನ್ನೂ ಎರಡು ಕ್ಲಿಯರಿಟಿ ಕೊಡ್ತೇನೆ. ಇಡಿ ಐಡಿ ಅಂತೆಲ್ಲ ಐಟಿ ಅಂತೆಲ್ಲ ಮಾತಾಡಿದ್ರು ಕಾಂಗ್ರೆಸ್ ವಕ್ತಾರರು. ನಾವು ನೋಡಿ ಮೇಡಮ್ ಸ್ಪಷ್ಟತೆ ಇದೆ, ಯಾರು ಕೂಡ ಇಡಿ ಐಟಿ ಬಳಸೋ ಪ್ರಶ್ನೆ ಇಲ್ಲ, ಅದೆಲ್ಲ ಸಪರೇಟ್ ಏಜೆನ್ಸಿ ಅದರದೇ ಆದಂತ ಕೆಲಸ ಮಾಡ್ತಾರೆ. ಬಿಜೆಪಿ ಅವರು ಎಷ್ಟು ಜನಕ್ಕೆ ಇಡಿ ಕೇಸ್ ಆಗಿದೆ, ಎಷ್ಟು ಜನಕ್ಕೆ ಸಿಬಿಐ ಆಗಿದೆ, ಏನಿದು ಮಾತಾಡಕ್ಕೆ ಅವಕಾಶ ಇಲ್ಲ, ಮಾತಾಡಕ್ಕೆ ಅವಕಾಶ ಇಲ್ಲ. ಆಯ್ತು ಮಾತಾಡಿ, ನೀವು ಮಾತಾಡಿ, ನಾವು ಮಾತಾಡಲ್ಲ, ನೀವು ಮಾತಾಡು. ನಾನು ವೈಂಡ್ ಅಪ್ ಮಾಡಬೇಕಾಗುತ್ತೆ ಪ್ರೋಗ್ರಾಮ್. ನಾನು ಉತ್ತರ ಕೊಡಬೇಕಾಗಿರೋ ಆಂಕರ್ ಅವರು ಮೇಡಮ್, ನಿಮಗಲ್ಲ. ಅಲ್ಲಲ್ಲ ಪ್ಲೀಸ್ ಆಯ್ತು ನೋಡಿ, ಒಂದು ನಿಮಿಷ ಕೇಳಿಸ್ಕೊಳ್ಳಿ. 30 ಸೆಕೆಂಡ್ಸ್. ಏನಿದು ಫಾರ್ಮೆಟ್ ಅರ್ಥ ಆಗ್ತಾ ಇಲ್ಲ ಅನ್ಸುತ್ತೆ. ವಿಜೇಂದ್ರ ಅವರೇ ನಾನು ಹೇಳ್ತಾ ಇದ್ದೀನಿ, ನೋಡಿ ನಾವು ಯಾವತ್ತೂ ಕೂಡ ನನ್ನ ಮಾತಾಡಕ್ಕೆ ಬಿಟ್ಟರೆ ಇದು ಆಗಲ್ಲ ಮೇಡಮ್, ಇದು ಆಗಲ್ಲ, ಹಿಂಗಾಗಲ್ಲ. ಬೇಕಾದ್ರೆ ಅವ್ರು ಮಾತಾಡ್ಸ್ಬಿಡಿ ಅವ್ರಿಗೆ. ಓಕೆ 30 ನಾನು ಸೆಕೆಂಡ್ಸ್. ಹೇಳಕ್ಕೆ ಕೇಳಿ, ನಾನು ಒಂದು ಐಟಿ ಇಡಿನ ನಾವು ಯಾವತ್ತೂ ಕೂಡ ಬಳಸಿಲ್ಲ. ಅದು ಅದರದೇ ಆದಂತ ಕೇಸ್ಗಳು ಬರ್ತದೆ ಮಾಡ್ತದೆ. ಅದು ಈಗ ನಾವು ಮೂಡಾಗಣ ನಾವು ಮಾಡಿ ಅಂತ ಹೇಳಿದ್ವಿ ಸಿದ್ದರಾಮಯ್ಯಗೆ 14 ಸೈಟ್ ವಾಪಸ್ ಕೊಡಿ ಅಂತ ನಾವು ಮತ್ತೆ ಹಗರಣ ಆಗಿಲ್ಲ ಅಂದ್ರೆ ಯಾಕೆ ವಾಪಸ್ ಕೊಟ್ರಿ? ಯಾಕೆ ಕೊಟ್ರಿ ವಾಪಸ್? ನೀವು ಅಲ್ಲ ಏನು ಹೌದಾ? ಬಂದ್ರೆ ಪಾಯಿಂಟಿಗೆ ಬಂದ್ರಿ. ಈಗ 40% ಹಗರಣಕ್ಕೆ ಬಂದ್ರಲ್ವಾ? ಲೋಕಾಯುಕ್ತ ಏನ್ ಹೇಳಿದೆ? 40% ಹಗರಣ ನಡೆದಿಲ್ಲ ಅಂತ ಹೇಳಿದೆ. ಇವ್ರಿಗೆ ಚೀತು ಅಂತ ಹೋಗ್ತಿದೆ. ಈಗ ನೋಡಿ, ಈಗ ಅವರೇ ಹೇಳಿದ್ರು, ಅವರೇ ಹೇಳಿದ್ರು ಈಗ 40% ಹಗರಣದ ಬಗ್ಗೆ ಮಾತಾಡಿದ್ರು. 40% ಹಗರಣ ನಡೆದೇ ಇಲ್ಲ ಅಂತ ಲೋಕಾಯುಕ್ತ ತನಿಖೆ ವರದಿ ಬಂದಿದೆ. ನಾಚಿಕೆ ಆಗ್ಬೇಕು ಕಾಂಗ್ರೆಸ್ ಅವರಿಗೆ. ನೋಡಿ ಇದೇನಿದು? ನಾನು ಹಂಗೆ ನೀವು ಮಾತಾಡಿ ಸರ್, ನೀವು ಹೆಂಗ್ ಮಾತಾಡ್ತೀರಿ ನಾನು ನೋಡ್ತೀನಿ, ನೀವು ಹೆಂಗ್ ಮಾತಾಡ್ತೀರಿ ನಾನು ನೋಡ್ತೀನಿ. ನೀವು ಹಿಂಗೆ ಡಿಸ್ಟರ್ಬ್ ಮಾಡೋದಾದ್ರೆ ನೀವು ತಿಳ್ಕೊಳ್ರಿ, ನನಗೆ ಅವಕಾಶ ಕೊಡಿ, ನಾನು ಮಾತಾಡ್ತೀನಿ. ಓಪನಿಂಗ್ ಟೈಮ್ ಅಲ್ಲಿ ನಾನು ಅವ್ರಿಗೆ ನೋಡಿ ರೂಲ್ಸ್ ಇರೋದು ನೀವು, ನಾನಲ್ಲ ನನಗೆ ಕೊಟ್ಟ ಮಾತಾಡ್ತಾ ಇದ್ದೀನಿ. ನಿಮಗೆ ನೋಡಿ ನೀವು ತಿಳ್ಕೊಂಡ್ರಿ ಸ್ವಾಮಿ, ನಾನು ತಿಳ್ಕೊಂಡಿದ್ದೀನಿ. ಸೈಯದ್ ಅವರು ಬಾಲಕೃಷ್ಣ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಮಹಾರಾಷ್ಟ್ರ ಇರ್ಬೋದು, ಜಾರ್ಖಂಡ್ ಇರ್ಬೋದು, ನಮ್ಮ ಕರ್ನಾಟಕದ 3 ಕ್ಷೇತ್ರ ಸಂಡೂರು, ಶಿಗ್ಗಾವಿ, ಚನ್ನಪಟ್ಟಣ ನವೆಂಬರ್ 23ವರೆಗೂ ತಾಳ್ಮೆಯಿಂದ ಕಾಯೋಣ. ಈ ಕ್ಷಣಕ್ಕೂ ಹೇಳೋದು ಒಂದೇ, ಅದ್ಯಾರು ಜನಪ್ರತಿನಿಧಿ ಆಯ್ಕೆ ಆಗ್ತಾರೋ ಆ ಜನಪ್ರತಿನಿಧಿ ನಿಜಕ್ಕೂ ಕೂಡ ಜನರ ಸೇವೆಯನ್ನು ಮಾಡಲಿ ಅಂತ ಹೇಳ್ತೀವಿ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.